ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹಾಸ್ಪಿಟ್ಲಿಂದ ಮೀನಾ ಸೂರ್ಯ ಮನೆಗೆ ಬರ್ತಾರೆ. ನೋಡ್ಕೊಂಡು ಮೀನಾ ನಿಧಾನಕ್ಕೆ ಬಾ ಅಂತೇಳಿ ಸೂರ್ಯ ಅವಳನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿಗೆ ರಂಗನಾಥ್ ಅವರು ಮತ್ತೆ ರವಿ ಬರ್ತಾರೆ. ಮನೋಜ ಸೂರ್ಯ ಮೀನಾ ಬಂದ್ರೇನೋ ಅಂತ ಕೇಳ್ತಾರೆ. ಬಂದಿದ್ದಾರಪ್ಪ, ರೂಮ್ ಒಳಗೆ ಹೋದ್ರು ಅಂತಾನೆ. ರೂಮಿನ ಬಾಗಿಲು ತಡ್ತಾರೆ. ಸೂರ್ಯ ಬಂದು ಬಾಗಿಲು ತೆಗಿತಾನೆ. ಬಾರಪ್ಪ ಒಳಗೆ ಅಂತಾನೆ. ಮೀನಾ ರಂಗನಾಥ್ ಅವ್ರನ್ನ ನೋಡಿ ಎದ್ದು ಕೂತ್ಕೊಳ್ಳೋಕೆ ಹೋಗ್ತಾಳೆ. ಕೂತ್ಕೊಳ್ಳೋದೇನು ಬೇಡಮ್ಮ, ಹುಷಾರು, ಆರಾಮಾಗಿರು. ರವಿ ನಾನಿಬ್ರು ಹಾಸ್ಪಿಟ್ಲಿಗೆ ಬಂದಿದ್ವಿ, ನಿಮ್ಮನ್ನ ಮನೆಗೆ ಹೋದ್ರು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ವಾಪಸ್ ಬಂದ್ವಿ ಅಂತಾರೆ. ರೆಸ್ಟ್ ತಗೊಳ್ಳಿ ಅಂತ ಕಳಿಸಿದಾರಪ್ಪ ಅಂತಾನೆ ಸೂರ್ಯ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ, ಬೇಕು ಅಂತಾನೆ ಸ್ಕೆಚ್ ಹಾಕಿ ಈ ರೀತಿ ಎಲ್ಲ ಮಾಡಿದ್ದಾರೆ. ಅವ್ರು ಹಾಗಂತಿರೋವಾಗ ಅದಕ್ಕೆ ಹೀಗೆ ಹೇಗಿದ್ದೀರಾ ಅಂತ ರವಿ ಕೇಳ್ತಾನೆ. ಪರವಾಗಿಲ್ಲ ರವಿ ಅಂತ ಮೀನಾ ಹೇಳ್ತಾಳೆ. ಡಾಕ್ಟರ್ ಏನ್ ಹೇಳಿದ್ರು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಾತ್ರೆ ಎಲ್ಲ ಬರ್ಕೊಟ್ಟಿದಾರಪ್ಪ, ಚೆನ್ನಾಗಿ ರೆಸ್ಟ್ ಮಾಡ್ಬೇಕಂತೆ, ಕೆಲಸ ಎಲ್ಲ ಏನು ಮಾಡಬಾರ್ದಂತೆ, ಗಾಯ ವಾಸಿಯಾಗೋವರೆಗೂ ಹುಷಾರಾಗಿರೋ ಕೇಳಿದ್ದಾರೆ ಅಂತಾನೆ. ಆಗ ಶಾಂತಿ, ಇದಕ್ಕೇನ ನಾನು ಮೊದಲೇ ಹೇಳಿದ್ದು, ಎಲೆಕ್ಷನಲ್ಲಿ ನಿಂತ್ಕೋಬೇಡ ಅಂದರೆ ಯಾರು ನನ್ನ ಮಾತು ಕೇಳಿದ್ರಿ, ಈಗ ನೋಡಿ ಹೇಗಾಗಿದೆ ಅಂತ. ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೋತೀನಿ ಅಂತ ಹೋಗಿ ಈಗ ಇವಳೇನೆ ನಿಂತ್ಕೊಳ್ಳೋಕ್ಕಾಗದೆ ಬಂದು ಮಲಗಿದ್ದಾಳೆ. ಅವಳು ಹಾಗಂತಿರುವಾಗ ರಂಗನಾಥ್ ಅವರು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ, ಅವಳೇ ಜೀವ ಉಳಿಸ್ಕೊಂಡು ಇಲ್ಲಿ ಬಂದು ಮಲಗಿದ್ದಾಳೆ ಹಾಗಂತ ರಂಗನಾಥ್ ಅವರು ಬೈತಿರೋವಾಗ, ಅದಕ್ಕಲ್ಲ ರೀ, ಏನಕ್ಕೆ ಬೇಕಿತ್ತು ಈ ಕೆಲಸ ಎಲ್ಲ, ಎಲೆಕ್ಷನಲ್ಲಿ ನಿಂತ್ಕೋದೇ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರ್ಲಿಲ್ವಲ್ಲ, ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಆಸೆ ಪಟ್ಬಿಟ್ರೆ ಸಾಕಾ, ಈಗ ಜೀವ ಹೋಗದೆ ಇರೋದೇ ಹೆಚ್ಚಾಯ್ತಲ್ಲ ಅಂತ ಹೇಳ್ತಾಳೆ. ಅವರು ಸೂರ್ಯನ್ಗೆ ಚುಚ್ಚಿ ಕೊಲೆ ಮಾಡೋಕೆ ಹೋಗಿದ್ದು, ಮೀನಾ ಅಡ್ಡ ಬಂದಿದ್ಕೆ ಅವಳಿಗೆ ಚುಚ್ಚಿದ್ದಾರೆ, ಈಗ ಅದನ್ನೆಲ್ಲ ಮೀನಾ ಅನುಭವಿಸ್ತಿದ್ದಾಳೆ ಅಂತಾರೆ. ಅದಕ್ಕೆ ರೀ ನಾನು ಹೇಳ್ತಿರೋದು, ದೊಡ್ಡದಾಗಿ ಏನಾದರೂ ಆಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದು, ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ಲು, ಈಗ ನೋಡಿದ್ರೆ ಚಾಕು ಹಾಕಿಸ್ಕೊಂಡು ಇಲ್ಲಿ ಬಂದು ಮಲಗಿದಾಳಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಈಗ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತಾನೆ ಸೂರ್ಯ. ನೀನು ಅನ್ಕೊಂಡಿದ್ಯೋ ಇಲ್ವೋ, ನೀನು ಸ್ವಲ್ಪ ಹುಷಾರಾಗಿರು ಸೂರ್ಯ. ಶಾಂತಿ ಹೇಳ್ತಿರೋ ಹಾಗೆ ನಿಮ್ಮಿಬ್ರಿಗೂ ಏನಾದರೂ ಆಗ್ಬಿಟ್ಟಿದ್ದಿದ್ರೆ ಏನು ಗತಿ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶಾಂತಿ, ಈಗಲಾದರೂ ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಈ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ಹೇಳಿ ಅಂತ ಹೇಳ್ತಾಳೆ. ಹೌದಪ್ಪ, ಸ್ಟಾರ್ಟಿಂಗಲ್ಲೇ ಕೊಲೆ ಮಾಡೋಕೆ ನೋಡಿದ್ದಾರೆ, ಇನ್ನೇನಾದರೂ ದೊಡ್ಡದಾಗಿ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತಾನೆ. ಮನೋಜ್ ಹಾಗಂತಿರೋವಾಗ ಶಾಂತಿ, ಈಗಲಾದರೂ ನಾಮಿನೇಷನ್ ಫೈಲ್ನ ವಾಪಸ್ ತಗೊಳಕ್ಕೆ ಹೇಳಿ ಅಂತಾಳೆ. ನೋಡು ಶಾಂತಿ, ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಬಿಡೋದು ಸೂರ್ಯ ಮೀನಾಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನಾವು ತಲೆ ಇಡಬಾರ್ದು, ನೀನು ತಿಳ್ಕೊ ಮೊದಲು ಅದನ್ನ. ಸೂರ್ಯ, ನಿಮ್ಮ ಅಮ್ಮ ಭಯಪಡ್ತಿರೋದ್ರಲ್ಲಿ ಒಂದು ನ್ಯಾಯ ಇದೆ, ಜೀವನೇ ಪಣಕ್ಕಿಟ್ಟು ಯಾವ ಕೆಲಸನೂ ಮಾಡಬಾರ್ದು. ಪೊಲೀಸು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಕೇಳ್ತಾನೆ. ಚೇತ ಕೊಡ್ತೀನಿ ಅಂತ ಹೇಳಿದ್ದಾನಪ್ಪ ಅಂತಾನೆ ಸೂರ್ಯ. ಇನ್ಮೇಲೆ ನೀನು ಮೀನಾ ಜೊತೆನೇ ಇರು, ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಅಪ್ಪ, ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಬೇಡ ಅಂತ ಹೇಳಿದೆ, ಹಾಗೇನಾದರೂ ಆಗಿದ್ರೆ ಈ ಥರದ್ದೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ ಈಗ ಅಂತಾನೆ ಮನೋಜ. ಆಗ ಸೂರ್ಯ, ನೀನು ಹೇಳ್ದಾಗ ಮಾಡೋಕ್ಕಾಗಲ್ವೋ, ಒಂದು ಕೆಲಸ ಅಂತ ಶುರು ಮಾಡಿದ್ಮೇಲೆ ಅದರಲ್ಲಿ ಸಾವಿರ ಸಮಸ್ಯೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ, ಅದ್ರ ವಿರುದ್ಧ ನಾವು ಓಡಾಡಲೇಬೇಕು. ಎವರೆಸ್ಟ್ ಏರಬೇಕು ಅಂದರೆ ಅಂದ್ಕೊಂಡಿದ್ದ ತಕ್ಷಣ ಮೇಲೆ ಹೋಗೋಕ್ಕಾಗಲ್ಲ, ಒಂದೊಂದು ಹೆಜ್ಜೆನೆ ಹುಷಾರಾಗಿ ಮೇಲೆ ಕತ್ತಬೇಕು. ಹಾಗೇನೆ ಇದೂ, ಎಷ್ಟೇ ತೊಂದರೆಗಳು ಎದುರಾದ್ರೂ ಮುಂದೆ ಹೋಗಲೇಬೇಕು ಅಂತಾನೆ. ಲೇ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವೇನೋ, ಈಗಲೇ ನೋಡು, ಯಾರೋ ಇವಳಿಗೆ ಚಾಕುನಲ್ಲಿ ಚುಚ್ಚಿ ಕಳಿಸಿದ್ದಾರೆ ಅಂತಾಳೆ ಶಾಂತಿ. ಯಾರೋ ಅಲ್ಲ ಸಕ್ರೆ, ಇದನ್ಯಾರು ಮಾಡಿಸಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಇದೆಲ್ಲ ವಿಶಾಲಮ್ಮನ ಕೆಲಸನೇ, ಮೀನಾಗಿದ್ರಾಗ ನಿಂತಿರೋದು ಅವಳೇ ತಾನೇ ಅಂತಾನೆ ಸೂರ್ಯ. ಏಯ್, ನೀನು ನೋಡಿದ್ಯೇನೋ ಅವಳೇ ಮಾಡಿಸಿದ್ದು ಅಂತ, ಗೊತ್ತಿಲ್ಲದೇನೆ ಏನೇನೋ ಮಾತಾಡಬಾರ್ದು, ಅವಳಿಗಿದ್ರ ಅವಶ್ಯಕತೆ ಏನಿದೆ ಅಂತಾಳೆ. ಮೀನಾ ಎಲೆಕ್ಷನಲ್ಲಿ ನಿಂತು ಗೆದ್ಬಿಡ್ತಾಳೆ, ನಾಮಿನೇಷನ್ನೇ ಫೈಲ್ ಮಾಡದೇ ಇದ್ರೆ ಅವಳೇ ಗೆಲ್ಬೋದಲ್ವಾ, ಅದಕ್ಕೆ ಈ ರೀತಿ ಮಾಡಿಸಿದ್ದಾಳೆ, ಅವಳೇ ಮಾಡಿಸಿರೋದು ಅಂತ ಆಧಾರ ಸಮೇತ ನಾನು ಪ್ರೂವ್ ಮಾಡ್ತೀನಿ. ಆ ವಿಶಾಲಮ್ಮನ ಮೇಲೆ ನನಗೆ ಡೌಟಪ್ಪ, ವಿಚಾರಿಸಿ ನೋಡ್ತೀನಿ ಹಾಗಂತ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು ಪೊಲೀಸ್ನವರು ಅದನ್ನ ವಿಚಾರಣೆ ಮಾಡಿ ನೋಡ್ತಾರೆ. ಯಾರೇ ಇಂಥ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಹಾಗಂತ ಹೇಳೋಗ್ತಾರೆ. ಈ ಕಡೆ ರವಿ, ಅದಕ್ಕೆ ನಾನು ನಿಮಗೆ ಸೂಪ್ ಮಾಡ್ಕೊಂಡು ಬರ್ತೀನಿ ಅಂತಾನೆ. ಇಲ್ಲ ಪರವಾಗಿಲ್ಲ ರವಿ, ಬೇಡ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ನನಗೋಸ್ಕರ ಏನು ಬೇಕು ಏನು ಬೇಡ ಎಲ್ಲನೂ ನೀವೇ ಮಾಡ್ತೀರಾ, ನಿಮಗೆ ಅಂತ ಇದು ಕೂಡ ಮಾಡೋಕ್ಕಾಗಲ್ವಾ, ನನಗೆ ನೈಟ್ ನಾನೇ ಅಡುಗೆ ಮಾಡಿರ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತಾನೆ. ಸೂರ್ಯ, ಅದಕ್ಕೆ ನಾನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಮೀನಾ ಜೋರಾಗಿ ಅಳ್ತಾ ಇರ್ತಾಳೆ. ಸೂರ್ಯ ಓಡ್ ಬರ್ತಾನೆ. ಮೀನಾ ಏನಾಯ್ತು, ಯಾಕೆ ನೋವಾಗ್ತಿದೆಯಾ ಜಾಸ್ತಿ, ಹೇಳು ಮೀನಾ ಅಂತಿರೋವಾಗ, ಆಗಲ್ಲ ರೀ, ನನಗೆ ಎಲೆಕ್ಷನ್ನು ಬೇಡ ಏನು ಬೇಡ, ನಾನು ನಾಮಿನೇಷನ್ನ ವಾಪಸ್ ತಗೋತೀನಿ ಅಂತಾಳೆ. ನಾಳೆನೇ ಎಲ್ರಿಗೂ ನಿಂತ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತೀನಿ ಅಂತಿರೋವಾಗ, ಯಾಕೆ ಮೀನಾ ಹೀಗೆ ಅಂತ ಕೇಳ್ತಾನೆ ಸೂರ್ಯ. ನನಗೆ ತುಂಬ ಭಯ ಆಗ್ತಿದ್ದೀರಿ ಅಂತಾಳೆ ಮೀನಾ. ಏನು ಹೇಳ್ತಿದ್ಯಾ ಮೀನಾ ನೀನು, ಎಷ್ಟೊಂದು ಹೋರಾಟ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ, ಸ್ವಲ್ಪ ದಿನದಲ್ಲೇ ಎಲೆಕ್ಷನು, ಈಗ ನೋಡಿದ್ರೆ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಆಗಲ್ಲ ರೀ, ಅವ್ನು ನಿಮಗೆ ಚಾಕುನಲ್ಲಿ ಚುಚ್ಚಕ್ಕೆ ಬಂದಿದ್ದ, ಒಂದು ನಿಮಿಷ ನಾನೇನಾದರೂ ಅಡ್ಡ ಬರಲಿಲ್ಲ ಅಂದಿದ್ರೆ ಅವನು ಚಾಕುನ ನಿಮ್ಗೆ ಹಾಕ್ಬಿಡ್ತಿದ್ದ, ನಾನು ನೋಡ್ಕೊಳ್ಳಿಲ್ಲ ಅಂದಿದ್ರೆ ಇನ್ನೇನೇನೆಲ್ಲ ಆಗ್ಬಿಡ್ತಿತ್ತೋ ಏನೋ ಹಾಗಂತ ಮೀನಾ ಹೇಳ್ತಿರೋವಾಗ, ಅಳ್ಬೇಡ ಮೀನಾ, ನನಗೇನೂ ಆಗಲಿಲ್ವಲ್ಲ, ಮತ್ತಿನ್ನೇನು, ಏನಕ್ಕೆ ನೀನು ಅದನ್ನೇ ಯೋಚನೆ ಮಾಡ್ತಿದೀಯಾ, ನನಗೆ ಆಯಸ್ಸು ಗಟ್ಟಿಯಾಗಿದೆ ಅಂತ ಲಕ್ಕಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ರೀ, ನಡೆದಿದ್ದೆಲ್ಲ ನೆನಪಾದರೆ ನನಗೆ ಜೀವನೇ ನಡುಗುತ್ತೆ, ಬೇಡ ರೀ, ನಮ್ಗೆ ಏನಕ್ಕೆ ಬೇಕು ಇದೆಲ್ಲ, ಇದರಿಂದ ನಾವೇನು ಸಾಧನೆ ಮಾಡ್ತೀವಿ,
ನನಗೆ ನೀವು ಮುಖ್ಯ. ಆ ವಿಶಾಲಮ್ಮನ ಸಹವಾಸನೇ ಬೇಡ. ಅವಳ ಜೊತೆ ನಾವು ಪೈಪೋಟಿ ಮಾಡೋಕ್ಕಾಗುತ್ತೇನ್ರಿ? ಬಿಟ್ಬಿಡೋಣ ಬಿಡಿ, ಅವಳೇ ಗೆಲ್ಲಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಈಗ ನೀನು ಹೇಳ್ತಿದೀಯಲ್ಲ, ಇದು ನಡೀಲಿ ಅಂತಾನೆ ಅವಳು ಈ ಥರ ಎಲ್ಲ ಮಾಡಿರೋದು. ನೀನು ನಾಮಿನೇಷನ್ನ ವಾಪಸ್ ತಗೋಬೇಕು, ಅವಳು ಗೆಲ್ಲಬೇಕು. ನೀನೇನಾದರೂ ಈಗ ವಾಪಸ್ ತಗೊಂಡ್ಬಿಟ್ಟೆ ಅಂತ ಅನ್ಕೋ, ಆ ವಿಶಾಲು ಅಂದ್ಕೊಂಡಿದ್ದೆ ನಡೆದ್ಬಿಡುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲಿ ಬಿಡಿ, ಅವಳು ಅಂದ್ಕೊಂಡ್ರೆ ಅಂದ್ಕೊಳ್ಳಿ, ನನ್ಗೆ ಅದರಿಂದ ಏನೂ ಆಗಬೇಕಾಗಿಲ್ಲ ಅಂತಾಳೆ ಮೀನಾ. ನನಗೆ ನೀವು ಮುಖ್ಯ ಅಂತಿರೋವಾಗ, ಮೀನಾ ನೀನು ಈ ಪದವಿಗೆ ಹೋದ್ರೆ ತುಂಬ ಜನಕ್ಕೆ ಸಹಾಯ ಮಾಡ್ಬೋದು. ಅವರು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಅಟ್ಯಾಕ್ ಮಾಡಿರೋದು. ಅವ್ರು ಅಟ್ಯಾಕ್ ಮಾಡಿರೋದು ನಿನಗಲ್ಲ ಮೀನಾ, ನನಗೆ. ಅದು ತಪ್ಪಿ ನೀನು ಅಡ್ಡ ಬಂದಿದ್ದಕ್ಕೆ ನಿನಗೆ ಆ ಚಾಕು ಚುಚ್ಚಿರೋದಷ್ಟೇ. ಅವರು ನಿನಗೇನಾದರೂ ಆದರೆ ಭಯ ಪಡಲ್ಲ ಅಂತಾನೆ ನನಗೇನಾದರೂ ಮಾಡಬೇಕು ಅಂತ ಚಾಕು ಹಾಕೋಕೆ ಬಂದಿದ್ದು. ನಿನ್ನಿಂದ ಭಯ ಪಡಿಸಿದ್ದು. ಅವರು ನ್ಯಾಯವಾಗಿ ಗೆಲ್ಲಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಹೀಗೆ ಅನ್ಯಾಯವಾಗಿ ಗೆಲ್ಲಕ್ಕೆ ನೋಡಿದ್ರೆ ನಾವು ಬಿಟ್ಬಿಡ್ಬೇಕಾ? ಅವ್ರು ಗೆದ್ರೆ ಇನ್ನೂ ಎಷ್ಟು ಅನ್ಯಾಯ ಮಾಡ್ಬೋದು ಅಂತ ಗೊತ್ತಾ ಮೀನಾ? ನಾವೇನಾದರೂ ನಾಮಿನೇಷನ್ನ ವಾಪಸ್ ತಗೊಂಡ್ರೆ ಅವ್ರು ಗೆಲ್ಲೋಕೆ ಗೇಟ್ನ ನಾವೇ ತೆಕ್ಕೊಟ್ಟಂಗಾಗುತ್ತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿಲ್ಲ ರೀ, ನನಗೆ ಬೇಕಾಗಿರೋದು ನೀವು ಮಾತ್ರನೇ ಅಂತಾಳೆ. ಏನು ಮೀನಾ ನೀನು? ಹಾಗಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ರೀ, ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನಿಮ್ಗೆ ಏನಾದರೂ ಆಯಿತು ಅಂದರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲ. ಇವತ್ತು ನಿಮಗೆ ಚಾಕುನಲ್ಲಿ ಚುಚ್ಚೋಕೆ ಬಂದಿದ್ದ, ನಾಳೆ ಏನು ನಡೀತು ಅಂತ ಯಾರಿಗೆ ಗೊತ್ತು? ನನಗೆ ನೆನೆಸ್ಕೊತಿದ್ರೇ ತುಂಬಾ ಭಯ ಆಗ್ತಿದೆ. ನಾನು ಸಾಧಾರಣವಾಗಿ ಹೂ ಕಟ್ತಿದ್ದೆ, ಈಗ ನೋಡಿ ಹೂವಿನ ಅಂಗಡಿ ಇಟ್ಕೊಂಡು ಚೆನ್ನಾಗೇ ಇದ್ದೀನಿ. ನಮ್ಮ ಜೀವನಕ್ಕೆ ಇಷ್ಟು ಸಾಕು ರೀ. ಈ ಸಂಘ, ಎಲೆಕ್ಷನು ಇದ್ಯಾವುದೂ ನಮಗೆ ಬೇಡ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ದಿನ ನಿಮ್ಮ ಕೆಲಸ ಮುಗಿಸ್ಕೊಂಡು ಬರೋವರೆಗೂ ನಾನು ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ ರೀ. ಏನಕ್ಕೆ ನಾನು ಈ ಥರ ಬೈದಲ್ಲೇ ಬದುಕಬೇಕಾ? ಮೀನಾ ಹಾಗಂತಿರೋವಾಗ ಸೂರ್ಯ, ಮೀನಾ ನೋಡು, ನೀನೀಗ ಬೈದಿಂದ ಓಡೋಟೋದ್ರೆ ಈ ಸಂಘದಲ್ಲಿ ಯಾವ ಹೆಣ್ಮಕ್ಳು ಇನ್ನೂ ಎಲೆಕ್ಷನ್ಗೆ ನಿಂತು ಅಧ್ಯಕ್ಷೆ ಆಗೋಲ್ಲ. ಹೊಸ್ದಾಗಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರು ನಿಂತ್ಕೋತೀನಿ ಅಂದರೆ ಹೀಗೆ ಚಾಕು ತೋರಿಸಿ ಎದುರಿಸ್ತಾರೆ. ನಿನ್ಗಾದಾಗೇನೆ ಅವ್ರಿಗೂ ಆಗುತ್ತೆ ಅಂತ ಚಾಕು ತೋರಿಸಿ ಎದುರಿಸ್ತಾನೆ ಬರ್ತಾರೆ. ಅವ್ರ ಆಟ ಇನ್ನೂ ಜಾಸ್ತಿನೇ ಆಗುತ್ತೆ. ನೀನೇ ಅವ್ರಿಗಿರೋ ಭಯನೆಲ್ಲ ಹೋಗಿಸ್ಬೇಕು. ನಿನ್ನಿಂದನೇ ಸಾಧ್ಯ ಅದೆಲ್ಲ. ನಾನು ನಿನ್ನ ಜೊತೆಲೇ ಇದ್ದೀನಲ್ಲ ಮೀನಾ, ಮತ್ತಿನ್ನೇನು ಬೇಕು ನಿನಗೆ? ನೀನೇನು ದೊಡ್ಡ ಶ್ರೀಮಂತರ ಮನೆಯಿಂದ ಬಂದ್ಯಾ? ಎಷ್ಟೊಂದು ಕಷ್ಟಪಟ್ಟಿದ್ಯಾ ಹುಟ್ಟಾಗಿಂದ. ದೊಡ್ಡದಾಗಿ ಇಷ್ಟು ವ್ಯಾಪಾರ ಮಾಡ್ತಿದೀಯಲ್ಲ, ಹೇಗೆ ಸಾಧ್ಯ? ಎಷ್ಟೊಂದು ಸಮಸ್ಯೆಗಳನ್ನ ನೀನು ಎದುರಿಸಿ ಬಂದಿದೀಯಾ. ಅದನ್ನೆಲ್ಲ ದಾಟಿ ನೀನು ಮುಂದೆ ಬಂದಿಲ್ವಾ? ಇದನ್ನ ದಾಟಿ ಬರೋಕ್ಕಾಗಲ್ವಾ? ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದೆಲ್ಲ ನನಗೆ ಬಂದು ಕಷ್ಟ ರೀ. ನಿಮ್ಗೇನಾದರೂ ಆಗಿಬಿಟ್ರೆ ಏನು ಮಾಡಲಿ ನಾನು ಅಂತ ಮೀನಾ ಹೇಳ್ತಾ ಇರ್ತಾಳೆ. ನಿಮ್ಗೇನಾದರೂ ಆದರೆ ನಿಮ್ಗಿಂತ ಮೊದಲೇ ನಾನು ಸತ್ತೋಗ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತಾಳೆ. ನಾಳೆನೇ ನಾಮಿನೇಷನ್ ಫೈಲ್ನ ವಾಪಸ್ ತಗೋತೀನಿ ಅಂತಾಳೆ. ಆಗ ಸೂರ್ಯ, ಸರಿ ಮೀನಾ, ನೀನು ತುಂಬ ಟೆನ್ಷನಲ್ಲಿದ್ದೀಯಾ. ನಡೆದಿರೋ ಘಟನೆಯಿಂದ ನೀನು ಇನ್ನೂ ಹೊರಗೆ ಬಂದಿಲ್ಲ. ನೀನೀಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಮನ್ಸು ಸರಿ ಇಲ್ಲದಿರೋವಾಗ ಮಾಡೋ ಕೆಲಸ ಯಾವುದೂ ಸರಿ ಹೋಗಲ್ಲ. ಮೊದಲೇ ನೀನು ಚೆನ್ನಾಗಿ ರೆಸ್ಟ್ ಮಾಡು, ಮಲಗಿದ್ದೆದ್ದೇಳು, ನಾಳೆ ಇದ್ರ ಬಗ್ಗೆ ಮಾತಾಡೋಣ ಅಂತಾನೆ. ನಾನು ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡು, ಆಮೇಲೆ ನೀನೇ ನಿರ್ಧಾರ ತಗೋ ಅಂತ ಹೇಳ್ತಾನೆ. ಇಲ್ಲ ರೀ, ನಮಗಿದೆಲ್ಲ ಬೇಡ. ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ನೀವು ಮಾತಾಡಿದ್ರು ಅಷ್ಟೇ. ನಾನು ಈಗಾಗಲೇ ನಿರ್ಧಾರ ಮಾಡಾಯಿತು, ನಾನು ನಾಮಿನೇಷನ್ನ ವಾಪಸ್ ತಗೋತೀನಿ ಅಂತಾಳೆ. ನಿಮಗೋಸ್ಕರ ನಾನು ಏನು ಬೇಕಾದರೂ ಬಿಟ್ಕೊಡ್ತೀನಿ, ಏನೇ ಆದರೂ ನಿಮ್ಮನ್ನು ಮಾತ್ರ ಬಿಟ್ಕೊಡಲ್ಲ ಅಂತಾಳೆ. ಸೂರ್ಯ, ಇಲ್ಲ ಅಂದರೆ ಈ ಮೀನೂ ಇರೋಲ್ಲ. ಹಾಗಂತ ಮೀನಾ ಹೇಳ್ತಿರೋವಾಗ, ಸರಿ ಮೀನಾ, ಈಗ ಅಳ್ಬೇಡ, ನಿಲ್ಸು, ಅಲ್ಗೂ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಯೋಚನೆ ಮಾಡಬೇಡ ಮೀನಾ ಅಂತಿರೋವಾಗ ಸೂರ್ಯನಿಗೆ ಫೋನ್ ಬರುತ್ತೆ. ಹೇಳೋ ಚೇತಾ, ಕಂಪ್ಲೇಂಟ್ ಕೊಟ್ಟಿಯಾ ಅಂತ ಕೇಳ್ತಾನೆ. ಕೊಟ್ಟಿದ್ದೀನಿ ಸೂರ್ಯ ಅಂತಾನೆ ಚೇತಾ. ಯಾರನ್ನಾದರೂ ಅರೆಸ್ಟ್ ಮಾಡಿದಾರ ಅಂತ ಕೇಳ್ತಾನೆ. ಇಲ್ಲ ಸೂರ್ಯ, ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಾನೆ ಚೇತಾ. ಆ ವಿಶಾಲಮ್ಮನೆ ಕಣೋ, ಅವಳ ಕಡೆ ರೌಡಿಗಳನ್ನ ಕಳಿಸಿ ಈ ಥರ ಎಲ್ಲ ಮಾಡಿರೋದು. ಅವಳನ್ನ ಬಿಟ್ಟರೆ ಬೇರೆ ಯಾರು ಈ ಥರ ಮಾಡೋಕ್ಕೆ ಸಾಧ್ಯ? ಮೀನಾ ಕಂಡ್ರೇನೆ ಅವಳಿಗಾಗಲ್ಲ. ಬಿಸ್ನೆಸ್ಸಲ್ಲಿ ಪೈಪೋಟಿ ಕೊಡ್ತಿದ್ಲು ಇಷ್ಟು ದಿನ ಮೀನಾ ಅವಳಿಗೆ ಅದನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈಗ ಎಲೆಕ್ಷನ್ನಲ್ಲೂ ಪೈಪೋಟಿ ಕೊಡ್ತಿದ್ದಾಳೆ, ಸುಮ್ಮನೆ ಬಿಡ್ತಾಳಾ? ತಡ್ಕೊಳಕ್ಕಾಗದೆ ಹೀಗೆ ಚಾಕು ಹಾಕ್ಸಿದ್ದಾಳೆ. ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಅದೇನಾದರೂ ಆಗಲಿ ಸಾಕ್ಷಿ ಸಮೇತ ಅವಳನ್ನ ಹಿಡ್ದಾಕ್ಬೇಕು ಅಂತಾನೆ. ಹೌದು ಕಣ, ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು. ಚಾಕುನಲ್ಲಿ ಚುಚ್ಚಿರೋರ್ನ ಪೊಲೀಸ್ನವರು ಮೊದಲು ಹಿಡೀಲಿ. ಅವನೇನಾದರೂ ಸಿಕ್ಕಾಕೊಂಡ್ರೆ ಆ ವಿಶಾಲನೂ ಸಿಕ್ಕಾಕೋತಾಳೆ. ಸರಿ, ಸಿಸ್ಟರ್ ಹೇಗಿದ್ದಾರೆ ಅಂತ ಕೇಳ್ತಾನೆ ಚೇತಾ. ಈ ಘಟನೆಯಿಂದ ಅವಳು ತುಂಬ ಎದುರ್ಕೊಂಡಿದ್ದಾಳೆ ಕಣ. ಅಷ್ಟೊತ್ತಿಂದ ನಾನು ಈ ಎಲೆಕ್ಷನಲ್ಲಿ ನಿಂತ್ಕೊಳ್ಳಲ್ಲ, ನಾಮಿನೇಷನ್ನ ವಾಪಸ್ ತಗೋತೀನಿ ಅಂತ ಹೇಳ್ತಾನೆ ಇದ್ಲು. ಅವಳಿಗೆ ಧೈರ್ಯ ಹೇಳಿ ಈಗ ತಾನೇ ಮಲಗಿಸಿದ್ದೀನಿ ಅಂತಾನೆ ಸೂರ್ಯ. ಲೇ ಸಿಸ್ಟರ್, ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ, ಭಯ ಪಡದೆ ಇನ್ನೇನೋ ಮಾಡ್ತಾರೆ ಅಂತ ಚೇತಾ ಹೇಳ್ತಾನೆ. ಅದಕ್ಕೆ ಅಂತ ನಾಮಿನೇಷನ್ನ ವಾಪಸ್ ತೊಗೊಂಡ್ಬಿಡ್ಲೇನೋ ಅಂತ ಸೂರ್ಯ ಕೇಳ್ತಾನೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಣೋ, ಆ ವಿಶಾಲಮ್ಮ ಇದುವರೆಗೂ ಏನೋ ಮಾಡಿದ್ದಾಳೆ. ಹಾಗಂತ ಚೇತಾ ಹೇಳ್ತಾನೆ. ಇನ್ನೇನೋ ಮಾಡೋದು, ಆ ವಿಶಾಲಮ್ಮನ ಹಿಂದೆ ನಮ್ಮ ಹುಡುಗರನ್ನ ಕಳಿಸಿ ಚಾಕು ಹಾಕಿರೋನ್ನ ಹೇಗಾದರೂ ಕಂಡುಹಿಡಿಬೇಕು, ಅವನ ಬಗ್ಗೆ ತಿಳ್ಕೊಬೇಕು. ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ಕಣೋ, ನಾನು ಗೊತ್ತಿರೋ ಡ್ರೈವರ್ಗಳಿಗೆಲ್ಲ ಹೇಳಿ ಅವಳನ್ನ ವಿಚಾರಿಸ್ಕೊಳಕ್ಕೆ ಹೇಳ್ತೀನಿ, ಅವ್ರು ನಿಜವಾಗ್ಲೂ ಆ ಕೆಲಸ ಮಾಡೇ ಮಾಡ್ತಾರೆ. ಚೇತೆ ಹೇಳ್ತಿರೋವಾಗ ಅವ್ನು ಏನಾದರೂ ಸಿಕ್ಕಿದ್ರೆ ಆ ವಿಶಾಲಮ್ಮ ಖಂಡಿತ ಲಾಕ್ ಆಗ್ತಾಳೆ. ಸ್ವಲ್ಪ ಹೊತ್ತೇನಾದರೂ ಬಿಟ್ಟಿದ್ರೆ ಮೀನಾಗೆ ಅಂತ ಸೂರ್ಯ ಎದುರುಕೊಂಡು ಅಳ್ತಾ ಇರ್ತಾನೆ. ಸರಿ ಕಣೋ, ನೀನೇನು ಫೀಲ್ ಮಾಡ್ಕೋಬೇಡ, ಖಂಡಿತ ಅವರೆಲ್ಲರೂ ಅವನನ್ನು ಹುಡುಕ್ತಾರೆ.
ನಿನ್ನ ಸಿಸ್ಟರ್ನ ನೋಡ್ಕೊ ಅಂತ ಹೇಳ್ತಾನೆ ಚೇತಾ. ಸರಿ ಅಂತಾನೆ ಸೂರ್ಯ. ಏನಾದರೂ ಗೊತ್ತಾದರೆ ಫೋನ್ ಮಾಡು ಅಂತಾನೆ. ಈ ಕಡೆ ಸೂರ್ಯ ಮೀನಾಗೆ ಜ್ಯೂಸ್ ತೊಗೊಂಡು ಬರ್ತಾನೆ. ಮೀನಾ ಜ್ಯೂಸ್ ಕುಡಿ ಎದೇಳು ಅಂತಾನೆ. ನಿಧಾನಕ್ಕೆ ಅಂತ ಅವಳನ್ನ ಕೂರಿಸಿ ಜ್ಯೂಸ್ ಕುಡ್ಸೋಕೆ ಹೋಗ್ತಾನೆ. ನೀವು ಕುಡಿದ್ರಾ, ನಿಮ್ದಾಯ್ತಾ ಅಂತ ಕೇಳ್ತಾಳೆ. ನಾನು ಕುಡಿತೀನಿ, ಮೊದಲು ನೀನು ಕುಡಿ ಅಂತ ಹೇಳ್ತಾನೆ. ನಾನು ಅಡುಗೆ ಮಾಡ್ಲಾ ಅಂತ ಮೀನಾ ಕೇಳ್ತಿರೋವಾಗ, ಬರೀ ಅಡುಗೆ ಯಾಕೆ ಮೀನಾ, ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆನೆಲ್ಲ ತೊಳೆದು ಬಟ್ಟೆನೆಲ್ಲ ಒಗ್ದು ಅದನ್ನೆಲ್ಲ ಮಡ್ಚಿಡ್ಬಾರ್ದಾ, ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದ್ಬಿಡು ಅಂತಾನೆ. ಏನು ಆಟ ಅಂದ್ಕೊಂಡ್ಬಿಟ್ಟಿದೀಯಾ, ಡಾಕ್ಟ್ರ್ ಏನು ಹೇಳಿದ್ದಾರೆ, ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ದಾರೆ ತಾನೇ, ನೀನು ಅಡುಗೆ ಮಾಡ್ತೀನಿ ಅಂತಿದೆಯಲ್ಲ. ಹಾಗಂತ ಸೂರ್ಯ ಬೈತಿರೋವಾಗ, ಎಲ್ಲರೂ ಊಟ ಮಾಡ್ಬೇಕಲ್ವೇಂದ್ರಿ ಅಂತಾಳೆ ಮೀನಾ. ನಾವು ಅದನ್ನೆಲ್ಲ ನೋಡ್ಕೋತೀವಿ, ರವಿ ಈಗಾಗಲೇ ಅಡುಗೆ ಮಾಡಿದ್ದಾನೆ, ನೀನೇನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡು ಇದ್ದರೆ ಅಷ್ಟೇ. ಆಮೇಲೆ ಈಗ ಮೊದಲು ಜ್ಯೂಸ್ ಕುಡಿ ಅಂತೇಳಿ ಕುಡಿಸ್ತಾನೆ. ಈ ಕಡೆ ಕುಸುಮ ಅವರು ಬೀಗ್ರೆ ಅಂದ್ಕೊಂಡು ಬಾಗಿಲಿಗೆ ಬರ್ತಾರೆ. ಶಾಂತಿ ಏನು ಮಾತಾಡದೆ ಈ ಕಡೆ ತಿರ್ಕೊಂಡು ಕೂತ್ಕೋತಾಳೆ. ಆಗ ಕನಕ, ನಿಮ್ಮನ್ನೇ ಅಲ್ವಾ ಅಮ್ಮ ಕರಿತಿರೋದು ಅಂತಾಳೆ. ನನ್ನನ್ನು ಕರಿ ಅಂತ ನಿಮ್ಗೇನಾದರೂ ಹೇಳಿದ್ನ ಅಂತಾಳೆ ಶಾಂತಿ. ಬಂದವ್ರನ್ನ ಬನ್ನಿ ಅಂತಲೂ ಹೇಳಲ್ವಾ ನೀವು ಅಂತ ಕೇಳ್ತಾಳೆ ಕನಕ. ನಾನು ಬನ್ನಿ ಅಂತ ಕರೀಲಿಲ್ಲ ಅಂದರೆ ಮತ್ತೆ ಏನು ವಾಪಸ್ ಹೋಗ್ತೀರಾ ಅಂತ ಕೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ಬಾಮ ಒಳಗೆ ಅಂತ ಕರೀತಾರೆ. ಬಂದು ಅಣ್ಣ ಅಂತ ಕುಸುಮ ಹೇಳ್ತಿರೋವಾಗ, ಯಾಕಮ್ಮ ಹೊರಗಡೆ ನಿಂತಿದ್ದೀರಾ, ಯಾರಾದರೂ ಬನ್ನಿ ಅಂದರೆ ಅಲ್ವಾ ಮಾವ ಒಳಗೆ ಬರೋದು ಅಂತಾನೆ ಮಂಜ. ನೀವು ನಮ್ಮ ಮನೆಗೆ ಬರೋಕ್ಕೆ ಯಾರ ಅನುಮತಿನೂ ಬೇಕಿಲ್ಲ, ಮೀನಾ ಇಲ್ಲೇ ಇದ್ದಾಳೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಅಣ್ಣ ಮೀನಾ ಹೇಗಿದ್ದಾಳೆ, ಅವಳು ನೋಡೋಕ್ಕೆ ಅಂತಲೇ ಬಂದ್ವಿ ಅಂತಾರೆ ಕುಸುಮ. ಒಳಗೆ ರೂಮ್ನಲ್ಲಿದ್ದಾಳಮ್ಮ, ಹೋಗಿ ನೋಡಿ ಅಂತಾರೆ ರಂಗನಾಥ್ ಅವರು. ಬನ್ನಿಯತ್ತೆ ಅಂತ ಸೂರ್ಯ ಹೇಳ್ತಾನೆ. ಅಳಿಯಂದ್ರೆ ಅಂದ್ಕೊಂಡು ಕುಸುಮ ರೂಮೊಳಗೆ ಓಡಿ ಬರ್ತಾರೆ. ಏನೇ ಮೀನಾ ಹೀಗೆಲ್ಲ ಆಗ್ಬಿಟ್ಟಿದೆ ಅಂತ ಅಳ್ತಾ ಇರ್ತಾರೆ. ಹೀಗಾಗಿದೆ ಅಂತ ಕೇಳಿದ ತಕ್ಷಣ ನನ್ನ ಜೀವನೇ ಹೋಗ್ಬಿಡ್ತಲೆ ಅಂತ ಅಳ್ತಾ ಇರ್ತಾರೆ. ಅಮ್ಮ ನೀನು ಅಳ್ಬೇಡಮ್ಮ, ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತಾಳೆ ಮೀನಾ. ಅತ್ತೆ ನೀವೇನು ಚಿಂತೆ ಮಾಡಬೇಡಿ ಅತ್ತೆ, ಆದಷ್ಟು ಬೇಗ ಸರಿ ಹೋಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾನೆ ಸೂರ್ಯ. ಹಾಸ್ಪಿಟ್ಲಲ್ಲೇ ಇನ್ನೊಂದೆರಡು ದಿನ ಇದು ಬರೋದಲ್ವೇನಕ್ಕ ಅಂತ ಕನಕ ಕೇಳ್ತಾಳೆ. ಇಲ್ಲ ಕಣೆ, ಎಲೆಕ್ಷನ್ ಕೆಲಸ ಇದೆ ಅದಕ್ಕೆ ಅಂತಾಳೆ ಮೀನಾ. ಬೇಡ ಮೀನಾ, ಈ ಥರದ ಪದವಿ ಎಲ್ಲ ನಮಗೆ ಬೇಕಾಗೇ ಇಲ್ಲ. ಹಾಗಂತ ಕುಸುಮ ಹೇಳ್ತಿರೋವಾಗ, ಏನತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಹಾಗಂತ ಸೂರ್ಯ ಕೇಳ್ತಾನೆ. ನಾನು ತುಂಬ ವರ್ಷದಿಂದ ಹೂ ವ್ಯಾಪಾರ ಮಾಡ್ಕೊಂಡೇ ಇದ್ದೀನಿ ಅಳಿಯಂದ್ರೆ, ನನ್ನ ಮಗಳೇನೇ ಈ ಸಂಘಕ್ಕೆ ಅಧ್ಯಕ್ಷೆಯಾಗಿ ಬಂದರೆ ನನಗೆ ತುಂಬ ಸಂತೋಷನೇ. ಆದರೆ ಅದಕ್ಕಿಂತ ಮುಖ್ಯ ನನಗೆ ಅವಳ ಜೀವ, ಇವಳಿಗೇನೂ ಆಗಬಾರ್ದು. ಹಾಗಂತ ಕುಸುಮ ಹೇಳ್ತಿರೋವಾಗ, ಅತ್ತೆ ಅವಳಿಗೇನೂ ಆಗಲ್ಲ ಅತ್ತೆ, ನಾನು ಅವಳ ಜೊತೆನೇ ಇದ್ದೀನಲ್ಲ, ನೀವು ಧೈರ್ಯವಾಗಿರಿಯತ್ತೆ ಅಂತಾನೆ ಸೂರ್ಯ. ಅಮ್ಮ ಅಕ್ಕ ಈಗ ನಾಮಿನೇಷನ್ನ ವಾಪಸ್ ತಗೊಂಡ್ರೆ ಬೈದಿಂದ ಓಡೋದ್ಲು ಅಂತ ಅಂದ್ಕೊಳ್ಳಲ್ವೇನಮ್ಮ ಹಾಗಂತ ಮಂಜ ಕೇಳ್ತಾನೆ. ಆಗ ಕನಕ, ಬಾವ ಇದೆಲ್ಲ ವಿಶಾಲಮ್ಮನ ಕೆಲಸನೇ ಅಂತ ಹೇಳ್ತಾಳೆ. ನನಗೂ ಅದೇ ಡೌಟ್ ಇದೆ, ಕನ್ಫರ್ಮ್ ಆಗಲಿ ಆಮೇಲೆ ಇದೆ ಅವ್ರಿಗೆ ಅಂತಾನೆ ಸೂರ್ಯ. ಅತ್ತೆ ನೀವು ಭಯ ಪಡಬೇಡಿ ಅತ್ತೆ, ಖಂಡಿತ ಮೀನಾ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಾಳೆ, ನೀವಾಗ ಹೆಮ್ಮೆ ಪಡ್ತೀರಾ ಅಂತಾನೆ. ಈ ಕಡೆ ರವಿ, ಅಮ್ಮ ಅಡುಗೆ ಎಲ್ಲ ಮುಗಿಸಿದ್ದೀನಿ, ನೀವಿನ್ನು ಊಟ ಮಾಡ್ಬೋದು ಅಂತ ಹೇಳ್ತಾನೆ. ಶಾಂತಿ ಎದ್ದೇಳ್ತಿದ್ದವಳು ಹಾಗೆ ಕೂತ್ಕೋತಾಳೆ. ಸ್ವಲ್ಪ ಹೊತ್ತಾಗಲಿ ಅಂತಾಳೆ. ಆಗ ಅಲ್ಲಿಗೆ ಶ್ವೇತಾ ಬರ್ತಾಳೆ. ದೊಡ್ಡಪ್ಪ ಅಂದ್ಕೊಂಡು ಬರ್ತಿರೋವಾಗ, ಬಾಮ್ಮ ಶ್ವೇತಾ, ಆ ಹುಡುಗಿ ಮನೆಯವರಿಂದ ಏನಾದರೂ ತಿಳಿತಾ ಅಂತ ಕೇಳ್ತಾಳೆ ಶಾಂತಿ. ನೀನು ಅವ್ರ ಜೊತೆ ಮಾತಾಡೇ ಇಲ್ಲ ದೊಡ್ಡಮ್ಮ, ಮೀನಾ ಎಲ್ಲಿ ಅಂತ ಕೇಳ್ತಾಳೆ ಶ್ವೇತಾ. ನಾನು ಅವ್ರನ್ನ ನೋಡೋಕ್ಕೆ ಬಂದಿದ್ದು ಅಂತಾಳೆ. ಆಗ ಅಲ್ಲಿಗೆ ಶ್ರುತಿನೂ ಬರ್ತಾಳೆ. ಒಳಗಿದ್ದಾಳಮ್ಮ ಮೀನಾ, ಹೋಗಿ ನೋಡಿ ಅಂತಾರೆ ರಂಗನಾಥ್ ಅವರು. ರವಿ ಬಾ ಅಂತೇಳಿ ಶ್ರುತಿ ಕರ್ಕೊಂಡು ಹೋಗ್ತಿರೋವಾಗ ಮನೋಜ, ಏನಮ್ಮ ಇದು ಮನೆನ ಹಾಸ್ಪಿಟ್ಲಾ, ಪೇಷಂಟ್ ನೋಡೋಕ್ಕೆ ಬರ್ತಿರೋ ಹಾಗೆ ಒಬ್ಬೊಬ್ಬರಾಗಿ ಬರ್ತಾನೆ ಇದ್ದಾರಲ್ಲಮ್ಮ, ವಿಸಿಟಿಂಗ್ ಅವರ್ಸ್ಗೆ ಬೋರ್ಡ್ ಹಾಕಬೇಕು, ಬಿಟ್ಟರೆ 24 hours ಬರ್ತಾನೆ ಇರ್ತಾರೆ ಅಂತಾನೆ. ಆಗ ರವಿ, ಏನೋ ಅದಕ್ಕೆ ಜೀವ ಉಳಿಸ್ಕೊಂಡು ಬಂದಿದ್ದಾರೆ, ಅವ್ರ ಮೇಲಿನ ಕೇರ್ಗೆ ಎಲ್ಲರೂ ಬರ್ತಾನೆ ಇದ್ದಾರೆ, ನಿನಗೇನೋ ಸಮಸ್ಯೆ ಅಂತ ಬೈತಾನೆ. ಇಂಥ ಸಮಯದಲ್ಲೂ ಈ ಥರ ಎಲ್ಲ ಮಾತಾಡ್ಬೇಕಾ, ನಿಮ್ಮಿಬ್ರಿಗೂ ಇನ್ನೂ ಬುದ್ಧಿ ಬಂದಿಲ್ವಾ ಅಂತಾರೆ ರಂಗನಾಥ್ ಅವರು. ಈ ಕಡೆ ಮೀನಾ ಹತ್ರ ಶ್ವೇತಾ ಬಂದು, ಪರವಾಗಿಲ್ವಾ ಈಗ ಅಂತ ಕೇಳ್ತಾಳೆ. ಪರವಾಗಿಲ್ಲ, ಸ್ವಲ್ಪ ನೋಯ್ತಿದೆ ಅಂತಾಳೆ ಮೀನಾ. ಈ ಥರ ಆಗುತ್ತೆ ಅಂತ ನಾನು ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಿನಿಮಾಗಳಲ್ಲಿ ಆಗುತ್ತಲ್ಲ ಆ ರೀತಿ ಆಗ್ಬಿಡ್ತಲ್ಲ ಮೀನಾ ಮರಿ, ನಿಜವಾಗ್ಲೂ ಈ ಥರ ಎಲ್ಲ ನಡೀತಾ ಅಂತ ಕೇಳ್ತಾಳೆ ಶ್ರುತಿ. ಆಪೋಸಿಟಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ವಾ ಮೈಕಮ್ಮ, ಮೀನಾ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬಾರ್ದು ಅಂತ ಈ ಥರ ಎಲ್ಲ ಮಾಡಿರೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಸೂರ್ಯ ಅವರೇ, ಅವಳ ಮನೆಗೆ ಹೋಗಿ ಅವಳಿಗೇನಾದರೂ ಮಾಡಿಬಿಡ್ಬೇಕು ಅಂತಾಳೆ ಶ್ರುತಿ. ಅಯ್ಯೋ ಶ್ರುತಿ, ನೀವು ಬೇರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಈಗ ಹಾಗಂತ ಮೀನಾ ಹೇಳ್ತಾಳೆ. ನನಗೂ ಅಷ್ಟೊಂದು ಕೋಪ ಇದೆ ಸೊಂಪಪುಡಿ, ಆದರೆ ಎಲೆಕ್ಷನ್ ಅಲ್ವಂತ ಸುಮ್ಮನೆ ಇದ್ದೀನಿ, ಎಲೆಕ್ಷನ್ ಮುಗಿಯೋವರೆಗೂ ನಾವು ಸ್ವಲ್ಪ ಹುಷಾರಾಗಿರಬೇಕು, ನಾವೇನಾದರೂ ಮಾಡೋಕೆ ಹೋದ್ವಿ ಅಂತ ಇಟ್ಕೋ ಮೀನಾ ಕಡೆ ವೀಕ್ ಆಗಿಬಿಡುತ್ತೆ, ಅದಕ್ಕೆ ನಾನು ತುಂಬಾ ತಾಳ್ಮೆಯಿಂದಿದ್ದೀನಿ ಹಾಗಂತ ಸೂರ್ಯ ಹೇಳ್ತಿರೋವಾಗ ಕುಸುಮ ಅವರು, ಆ ವಿಶಾಲಮ್ಮ ಸರಿ ಇಲ್ಲ, ಅವಳ ವಿರುದ್ಧ ಎಲೆಕ್ಷನ್ ನಿಂತ್ಕೋತೀನಿ ಅಂದಾಗಲೇ ನನಗೆ ತುಂಬಾ ಭಯ ಆಯಿತು, ಅವಳು ಮತ್ತೆ ಏನಾದರೂ ಮಾಡಿಬಿಟ್ರೆ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆಗ ಶ್ರುತಿ, ನೀವು ಅದನ್ನೆಲ್ಲ ನೆನೆಸ್ಕೊಂಡು ಭಯ ಪಡಬೇಡಿ ಆಂಟಿ, ಮೀನಾ ಜೊತೆ ನಾವಿದ್ದೀವಿ ಅಂತಾಳೆ. ಆಗ ಶ್ವೇತಾ, ಹೌದು ಆಂಟಿ, ಮೀನಾ ಅವ್ರ ಜೊತೆ ನಾವಿದ್ದೀವಿ, ಮೀನಾ ಅವ್ರಿಗೆ ಆ ಲೇಡಿ ಏನು ಮಾಡೋಕ್ಕಾಗಲ್ಲ ಅಂತಾಳೆ. ಅತ್ತೆ ನೋಡಿದ್ರಾ ಮೀನಾಗೆ ಎಷ್ಟೊಂದು ಜನ ಇದ್ದಾರೆ ಅಂತ, ಮತ್ತು ಇನ್ನೇನಾಗಬೇಕು, ನನಗೇನಾದರೂ ಆಗ್ಬಿಡುತ್ತೆ ಅಂತ ನಾಮಿನೇಷನ್ ವಾಪಸ್ ತಗೋತೀನಿ ಅಂತಿದ್ಲು,
ನಾನೇ ಬೇಡ ಅಂತ ಮನ್ಸು ಬದಲಾಯಿಸಿದ್ದೀನಿ. ಸೂರ್ಯ ಹಾಗಂತಿರೋವಾಗ ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ, ಆದರೆ ಇವ್ರ ಬಗ್ಗೆನೇ ನನಗೆ ಚಿಂತೆ. ಹಾಗಂತ ಮೀನಾ ಹೇಳ್ತಿರೋವಾಗ ಅಕ್ಕ ಭಾವನ್ಗಾಗ್ಲಿ ಇನ್ಯಾರಿಗಾಗ್ಲಿ ಆ ಅಮ್ಮ ಏನು ಮಾಡೋಕ್ಕಾಗಲ್ಲ ಹಾಗಂತ ಮಂಜ ಹೇಳ್ತಾನೆ. ಹಾಗೆ ಹೇಳೋ ಮಂಜ ಅಂತ ಸೂರ್ಯ ಹೇಳ್ತಾನೆ. ಆಗ ಕುಸುಮ ಅಳಿ ಅಂದರೆ ನಂಗೆ ತುಂಬ ಭಯ ಆಗ್ತಿದೆ. ಈಗ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ, ಆದರೆ ಇದೇ ರೀತಿ ಇರುತ್ತೆ ಅಂತ ಯಾರಿಗೆ ಗೊತ್ತು. ಅವ್ರು ಹಾಗಂತಿರುವಾಗ ಶ್ರುತಿ ಆಂಟಿ ಈ ಎಲೆಕ್ಷನಲ್ಲಿ ಮೀನಾ ಅವರು ನಿಂತಾಗಲೇ ಗೆದ್ದಾಯಿತು. ಆ ಭಯದಲ್ಲೇ ವಿಶಾಲಮ್ಮ ಈ ರೀತಿ ಎಲ್ಲ ಮಾಡಿರೋದು. ಈ ಎಲೆಕ್ಷನಲ್ಲಿ ಖಂಡಿತ ಮೀನವರೇ ಗೆಲ್ಲೋದು ಅಂತಾಳೆ. ಮೀನವ್ರೆ ಇದಕ್ಕೆಲ್ಲ ಭಯಪಟ್ಟು ನೀವು ನಾಮಿನೇಷನ್ನ ವಾಪಸ್ ತಗೋಬೇಡಿ. ಈ ಎಲೆಕ್ಷನಲ್ಲಿ ನೀವು ನಿಂತ್ಕೊಂಡ್ರೆ ಬೇರೆ ಹೆಣ್ಮಕ್ಳಿಗೆಲ್ಲ ಇನ್ಸ್ಪಿರೇಷನ್ ಆದಂಗೆ. ಹಾಗಂತ ಶ್ವೇತಾ ಹೇಳ್ತಿರೋವಾಗ ಎಕ್ಸಾಕ್ಟ್ಲಿ ಅಂತಾರೆ ಶ್ರುತಿ. ಅಕ್ಕ ಇವ್ರು ಹೇಳ್ತಿರೋದು ಸರಿಯಾಗಿದೆ ಅಕ್ಕ. ಚಿಕ್ಕ ವಯಸ್ಸಿನಲ್ಲೇ ನೀನೇನಕ್ಕೂ ಎದುರ್ಕೊಳ್ಳಿಲ್ಲ. ನಮ್ಮ ಏರಿಯಾದಲ್ಲಿ ಬಡ್ಡಿ ತಗೋತಿದ್ನಲ್ಲ ಅವನಿಗೆ ಎಲ್ಲರೂ ಎದುರ್ಕೋತಿದ್ರು, ನೀನು ಮಾತ್ರ ಅವನನ್ನು ಧೈರ್ಯವಾಗಿ ಎದುರಿಸ್ತಿದ್ದೆ. ಅದೇ ರೀತಿ ಈಗಲೂ ಕೂಡ ನೀನು ಧೈರ್ಯವಾಗಿರ್ಬೇಕು ಅಂತಾಳೆ ಕನಕ. ನೀವೀಗ ನಾಮಿನೇಷನ್ನ ವಾಪಸ್ ತಗೊಂಡ್ರೆ ಅದನ್ನು ನೋಡಿ ಬೇರೆ ಹೆಣ್ಮಕ್ಳಿಗೂ ಭಯ ಬಂದ್ಬಿಡುತ್ತೆ ಮೀನಾ. ನಮ್ಮ ಭಯನೇ ಎದುರುಗಿರೋರು ಬಲ. ಹಾಗಂತ ಶ್ವೇತಾ ಹೇಳ್ತಿರೋವಾಗ ಕರೆಕ್ಟಾಗಿ ಹೇಳ್ತಿದ್ಯಾ ತಂಗಮ್ಮ. ನಮ್ಮ ಭಯನೇ ಎದುರುಗಿರೋನು ಅವನ ಆಯುಧ ಆಗಿ ಯೂಸ್ ಮಾಡ್ಕೋತಾನೆ. ನಾವು ಧೈರ್ಯವಾಗಿದ್ರೆ ಸಾಕು ಅವನೇ ಎದುರುಕೊಂಡು ಓಡೋಗ್ತಾನೆ. ಮೀನವ್ರೆ ಮನೆಯಲ್ಲಿ ಅತ್ತೆ ಏನಾದರೂ ಅಂದರೆ ಅವರು ಅತ್ತೆ ಅಂತ ರೆಸ್ಪೆಕ್ಟ್ ಕೊಟ್ಟು ಬೈದಿಂದ ಸುಮ್ಮನಿರ್ತೀರಾ, ಆದರೆ ಹೊರಗಡೆ ಹಾಗೇನಿಲ್ವಲ್ಲ. ನೀವಲ್ಲಿ ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಹಾಗಂತ ಶ್ರುತಿ ಹೇಳ್ತಿರೋವಾಗ ನಮ್ಮ ಸಾಕ್ರೆನೇ ಸಂಭಾಳಿಸಿದ್ಯಾ, ಇನ್ನು ವಿಶಾಲಮ್ಮ ಯಾವ ಲೆಕ್ಕ ನಿನಗೆ. ಇದನ್ನೆಲ್ಲ ನೋಡ್ತಿದ್ರೆ ನೀನು ಭಯ ಪಡೋ ಅವಶ್ಯಕತೆನೇ ಇಲ್ಲ ಅಂತಾನೆ ಸೂರ್ಯ. ಈ ಕಡೆ ರೇಖಾ ಮಂಜುನ್ಗೆ ಫೋನ್ ಮಾಡಿರ್ತಾಳೆ. ಮಂಜು ನಿಮ್ಮ ಅಕ್ಕನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ರಂತೆ, ಹೇಗಿದ್ದಾರೆ ಅವರು ಅಂತ ಕೇಳ್ತಾಳೆ. ಈಗ ಪರವಾಗಿಲ್ಲ ಅಕ್ಕ ಚೆನ್ನಾಗಿದ್ದಾಳೆ, ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಭಾವನ್ಗೇನಾದರೂ ಆಗ್ಬಿಡುತ್ತೆ ಅಂತ ನಾಮಿನೇಷನ್ನ ವಾಪಸ್ ತಗೋತೀನಿ ಅಂತ ಅಂತಿದ್ದಾಳೆ ಅಂತಾನೆ. ನಾನು ನಿಮ್ಮ ಅಕ್ಕನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ರೇಖಾ ಹೇಳ್ತಾಳೆ. ಮಂಜ ಫೋನ್ ತೊಗೊಂಡೋಗಿ ಅಕ್ಕ ರೇಖಾ ನಿನ್ನ ಜೊತೆ ಮಾತಾಡ್ಬೇಕಂತೆ ಹಾಗಂತ ಹೇಳಿ ಫೋನ್ ಕೊಡ್ತಾನೆ ಮೀನಾಗೆ. ಹೇಳು ರೇಖಾ ಅಂತ ಮೀನಾ ಕೇಳ್ತಿರೋವಾಗ ಸಾರಿ ಅಂತಾಳೆ. ನೀನು ಯಾಕೆ ಸಾರಿ ಕೇಳ್ತಿದ್ದೀಯ ಅಂತ ಮೀನಾ ಹೇಳ್ತಾಳೆ. ನಿಮ್ಗೀಗಾಗಿದೆ ಅಂತ ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಿಮ್ಗೇನೂ ಆಗಲ್ಲ, ಬೇಗ ಹುಷಾರಾಗ್ತೀರಾ, ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅಂತಾಳೆ. ಥ್ಯಾಂಕ್ಸ್ ಅಂತಾಳೆ ಮೀನಾ. ನೀವೇನಕ್ಕೂ ಭಯ ಪಡಬೇಡಿ, ನಾಮಿನೇಷನ್ನ ವಾಪಸ್ ತಗೊಳ್ಳೋಕ್ಕೂ ಹೋಗಬೇಡಿ. ಖಂಡಿತ ನೀವು ಈ ಎಲೆಕ್ಷನ್ನಲ್ಲಿ ನೀವೇ ಗೆಲ್ಲೋದು. ನಿಮ್ಮ ಆಪೋಸಿಟರ್ಗೆ ನೀವು ಗೆಲ್ತೀರಾ ಅಂತ ಭಯ ಬಂದ್ಬಿಟ್ಟಿದೆ. ಹಾಗಂತ ರೇಖಾ ಹೇಳ್ತಿರೋವಾಗ ನನಗೇನಾದರೂ ಆದರೆ ನಾನು ಭಯ ಪಡಲ್ಲ, ಆದರೆ ನನ್ನ ಗಂಡನಿಗೆ ನನ್ನ ಜೊತೆಲಿರೋರಿಗೆ ಏನೂ ಆಗಬಾರ್ದು. ಹಾಗಂತ ಮೀನಾ ಹೇಳ್ತಿರೋವಾಗ ಹಾಗೆಲ್ಲ ಏನೂ ಆಗಲ್ಲ, ನೀವು ಓವರಾಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನೀವು ಖಂಡಿತ ವಿನ್ ಆಗ್ತೀರಾ, ಎಲ್ಲ ವುಮೆನ್ಸ್ಗೂ ಎಕ್ಸಾಂಪಲ್ ಆಗ್ತೀರಾ. ಇಂಥ ಚಾನ್ಸ್ನ ಖಂಡಿತ ನೀವು ಬಿಡಲೇಬೇಡಿ, ವಾಪಸ್ ಮಾತ್ರ ತಗೊಳಕ್ಕೆ ಹೋಗಬೇಡಿ. ನೀವು ಧೈರ್ಯವಾಗಿರಿ ಅಂತ ಹೇಳ್ತಾಳೆ. ನನ್ನ ಸುತ್ತ ಇಷ್ಟೊಂದು ಜನ ಇದ್ದಾರೆ, ನೀನು ಕೂಡ ಧೈರ್ಯ ಹೇಳ್ತಿದೀಯಾ. ನಾನು ಧೈರ್ಯವಾಗಿ ಇದ್ದೀನಿ ರೇಖಾ ಅಂತಾಳೆ ಮೀನಾ. ನೀವು ಯಾವಾಗಲೂ ಹಾಗೇನೇ ಇರಿ, ಖಂಡಿತ ನೀವು ಈ ಎಲೆಕ್ಷನಲ್ಲಿ ವಿನ್ ಆಗ್ತೀರಾ. ನಾನು ನಿಮ್ಮನ್ನ ನೇರವಾಗಿ ಬಂದು ನೋಡ್ತೀನಿ ಅಂತಾಳೆ. ಸರಿ ಅಂತಾಳೆ ಮೀನಾ. ಏನು ಹೇಳಿದ್ರು ಮಂಜುನ್ ಫ್ರೆಂಡು ಅಂತ ಕೇಳ್ತಾನೆ ಸೂರ್ಯ. ಅವರು ನೀವೆಲ್ಲರೂ ಹೇಳ್ತಿರೋ ಹಾಗೆ ವಾಪಸ್ ತಗೋಬೇಡಿ ಅಂತ ಹೇಳ್ತಿದ್ದಾಳೆ ಅಂತಾಳೆ ಮೀನಾ. ನೋಡಿದೀಯಾ ಮೀನಾ, ನಿನ್ನ ಜೊತೆ ಇಷ್ಟೊಂದು ಜನ ಇದ್ದಾರೆ, ಆ ವಿಶಾಲಮ್ಮನ ಜೊತೆ ಇದ್ದಾರಲ್ಲ ಅವ್ರ ಥರ ದುಡ್ಡಿಗೋಸ್ಕರ ಬಂದವರಲ್ಲ ಇವರೆಲ್ಲ, ನೀನು ಮೇಲಿನ ಪ್ರೀತಿಗೋಸ್ಕರ ಬಂದಿರೋದು. ಇವರೆಲ್ಲರೂ ಇರಬೇಕಾದ್ರೆ ನಮ್ಗೆ ಯಾಕೆ ಭಯ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಶ್ವೇತಾ ಸರಿ ಮೀನವ್ರೆ, ನೀವು ಚೆನ್ನಾಗಿ ರೆಸ್ಟ್ ಮಾಡಿ, ಯಾವುದ್ರ ಬಗ್ಗೆನೂ ವರಿ ಮಾಡಬೇಡಿ, ಎಲ್ಲ ಚೆನ್ನಾಗಿ ನಡೆಯುತ್ತೆ, ನಾನಿನ್ನು ಹೋಗಿದ್ದು ಬರ್ತೀನಿ ಅಂತಾಳೆ. ಮೀನಾ ಮರಿ ನಾನು ಇನ್ನು ಬರ್ತೀನಿ ಹುಷಾರು ಅಂತ ಹೇಳ್ಬಿಟ್ಟು ಶ್ರುತಿನೂ ಹೋಗ್ತಾಳೆ. ಮೀನಾ ನಾನು ಹೋಗಿದ್ದು ಬರ್ತೀನಮ್ಮ, ಅಳಿಯಂದ್ರೆ ಮೀನಾನ ಹುಷಾರಾಗಿ ನೋಡ್ಕೊಳ್ಳಿ ಅಂತಾರೆ ಕುಸುಮ. ಅತ್ತೆ ಅವಳು ನಿಮ್ಮ ಮಗಳಿರ್ಬೋದು, ಈಗ ಅವಳು ನನ್ನ ಹೆಂಡತಿ, ನನ್ನ ಜೀವ ಅವಳು, ನನ್ನ ಜೀವ ಉಳ್ಸೋಕೆ ಅವಳ ಜೀವನ ಪಣಕ್ಕಿಟ್ಟಿದ್ದಾಳೆ, ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತಾನೆ. ಅಯ್ಯೋ ಅಳಿಯಂದ್ರೆ ಏನಕ್ಕೆ ಆ ರೀತಿಯೆಲ್ಲ ಮಾತಾಡ್ತೀರಾ ಅಂತ ಕುಸುಮ ಹೇಳ್ತಾರೆ. ನೀವು ಭಯಪಡಬೇಡಿ ಅತ್ತೆ, ಇನ್ಮೇಲೆ ಒಂದು ಸೆಕೆಂಡು ಕೂಡ ಅವಳನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಅವಳ ಜೊತೆನೇ ಇರ್ತೀನಿ ಅಂತಾನೆ ಸೂರ್ಯ. ಈ ಕಡೆ ವಿಶಾಲು ನನಗೆ ಗೊತ್ತಿರೋ ಹಾಗೆ ಮೀನಾ ಇವತ್ತು ಸಂಜೆನೋ ನಾಳೆ ಬೆಳಿಗ್ಗೆನೋ ನಾಮಿನೇಷನ್ನ ವಾಪಸ್ ತಗೋತಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳ ಕಡೆ ರೌಡಿ ಹೌದಕ್ಕ ಅವಳು ತುಂಬಾ ಭಯ ಪಟ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಇಲ್ವಾ ನೀನು ಇನ್ನೊಂದು ಸ್ವಲ್ಪ ದಿನ ಇಲ್ಲೆಲ್ಲೂ ಓಡಾಡಬೇಡ, ನಮ್ಮದು ಹೂವಿನ ಗೋಡನ್ ಇದೆಯಲ್ಲ ಅಲ್ಲಿರು, ಏನಾದರೂ ಕೆಲಸ ಇದ್ದರೆ ನಾನೇ ಕರೆಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪೊಲೀಸ್ನವ್ರಿಗೆ ಬರ್ತಾರೆ. ಆಗ ಹೊರಗಡೆಯಿಂದ ಅದನ್ನು ನೋಡಿಬಿಟ್ಟು ಒಬ್ಬ ರೌಡಿ ಒಳಗೆ ಬಂದು ಹೇಳ್ತಾನೆ, ಅಕ್ಕ ಪೊಲೀಸ್ ಬಂದರು ಅಂತ. ಸರಿ ನೀವು ಒಳಗೋಗಿ ಬಚ್ಚಿಟ್ಕೊಳ್ಳಿ ಅಂತಾಳೆ ವಿಶಾಲು. ಎಲ್ಲ ರೌಡಿಗಳು ಒಳಗೋಗಿ ಬಚ್ಚಿಟ್ಕೋತಾರೆ. ಪೊಲೀಸ್ನವರು ಒಳಗೆ ಬರ್ತಾರೆ. ಬನ್ನಿ ಸರ್, ಏನು ಅಪರೂಪಕ್ಕೆ ಈ ಕಡೆಗೆ ಬಂದ್ಬಿಟ್ಟಿದ್ದೀರಾ, ಗೀತಾ ಹೋಗಿ ಜ್ಯೂಸ್ ತೊಗೊಂಡು ಬಾ ಸರ್ಗೆ ಅಂತ ಹೇಳಿ ಕಳಿಸ್ತಾಳೆ ವಿಶಾಲು. ಏನು ವಿಷಯ ಅಂತ ಕೇಳ್ತಿರೋವಾಗ ನಿಮ್ಮ ಸಂಘದ ಎಲೆಕ್ಷನಲ್ಲಿ ಮೀನಾ ಅವರು ನಿಂತಿದ್ದಾರಲ್ಲ ಅವ್ರಿಗೆ ಚಾಕು ಹಾಕ್ಬಿಟ್ಟಿದ್ದಾರಂತಲ್ಲ, ಎಲ್ರಿಗೂ ನಿಮ್ಮ ಮೇಲೆ ಸಂದೇಹ ಬಂದಿದೆ, ಅದೇ ರೀತಿ ಮಾತಾಡ್ಕೊಳ್ತಿದ್ದಾರೆ, ಅದಕ್ಕೆ ಅಂತ ನಿಮ್ಮನ್ನ ವಿಚಾರಣೆ ಮಾಡೋಕೆ ಬಂದ್ವಿ ಅಂತಾರೆ. ಯಾರು ಆ ರೀತಿ ಹೇಳಿದ್ದು ಸರ್ ಅಂತ ವಿಶಾಲು ಕೇಳ್ತಾಳೆ. ಮೀನಾ ಅವ್ರ ಗಂಡ ಸೂರ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಮ ಕೆಲಸನೇ ಇರೋದು, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತಾರೆ. ಅದಕ್ಕೆ ನಿಮ್ಮನ್ನ ಇನ್ಸ್ಪೆಕ್ಟರ್ ವಿಚಾರಿಸೋಕೆ ಕಳಿಸಿದ್ದಾರೆ ಅಂತಾರೆ. ಆಗ ವಿಶಾಲು ಇದರಲ್ಲಿ ನಿಮ್ಗೆ ಗೊತ್ತಿಲ್ಲದಿರೋದು ಏನಿದೆ ಸರ್, ಎಲೆಕ್ಷನಲ್ಲಿ ಗೆಲ್ಲೋಕ್ಕೋಸ್ಕರ ಅವ್ರುಗಳೇ ಯಾರಿಗೋ ಒಬ್ರು ಹೇಳಿ ಚುಚ್ಚಿಸ್ಕೊಂಡಿದ್ದಾರೆ, ಜನಗಳಿಗೆ ಅವ್ರ ಮೇಲೆ ಅನುಕೋಪ ಬರಬೇಕು, ಆ ರೀತಿ ಮಾಡಿಕೊಂಡು ಓಟ್ ತಗೊಂಡು ಗೆಲ್ಲೋಕೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತಾಳೆ.
ಆ ಮೀನಾ ಬೇಕು ಅಂತಲೇ ಮಾಡಿರೋದು ಅಂತಿರೋವಾಗ ಅದೆಲ್ಲ ನಮಗೂ ಅರ್ಥ ಆಗುತ್ತೆ ಅಮ್ಮ, ಆದರೆ ನಮಗೆ ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ ಹಾಗಂತ ಪೊಲೀಸ್ನವ್ರು ಹೇಳ್ತಾರೆ. ಏನು ಸರ್ ನೀವು ಏನು ಅರ್ಥ ಆಗದೆ ಇರೋವಾಗ ಹೇಳ್ತಿದ್ದೀರಾ? ಸರಿ, ಅವಳು ಎದುರಿಗೆ ನಿಂತ್ಕೋಬಾರ್ದು ಅಂತ ನಾನು ಅಂದ್ಕೊಂಡ್ರೇನೆ ಈ ಥರ ಚುಚ್ಚೋದು ಸಾಯಿಸೋದು ಇದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ ಸರ್. ಅದೇನೇ ಇದ್ರೂ ನಾನು ಅವಳ ಜೊತೆ ನೇರವಾಗಿ ಮಾತಾಡ್ತೀನಿ. ಅದು ಅಲ್ಲದೆ ಇಂಥ ಎಲೆಕ್ಷನ್ಗಳಲ್ಲಿ ನಾನೇ ಅಲ್ವಾ ಸರ್ ಗೆಲ್ಲೋದು ಅಂತಾಳೆ ವಿಶಾಲು. ಹೌದು ಸರ್, ಅಕ್ಕನಿಗೆ ಖಂಡಿತ ಜನಗಳು ಓಟ್ ಹಾಕ್ತಾರೆ, ಅವರೇ ಗೆಲ್ಲೋದು ಅಂತಾನೆ ಶಿಖರಯ್ಯನು. ಅಕ್ಕ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು, ವ್ಯಾಪಾರಿಗಳೆಲ್ಲ ಸೇರಿ ಅಕ್ಕನ್ನೇ ನಿಂತ್ಕೊಳ್ಳೋಕ್ಕೆ ಬಲವಂತ ಮಾಡಿ ನಿಲ್ಸಿರೋದು. ಅಷ್ಟಿದ್ಮೇಲೆ ಅಕ್ಕ ಯಾಕೆ ಸರ್ ಈ ರೀತಿ ಎಲ್ಲ ಮಾಡೋಕೆ ಹೋಗ್ತಾರೆ ಅಂತಾನೆ. ಲೇಲೆ ಹೀರೋ, ನಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತು, ಅದನ್ನ ನಾವೇ ಹೇಳ್ಕೊಬಾರ್ದಲ್ವಾ ಅಂತಾಳೆ ವಿಶಾಲು. ಹಾಗಾದ್ರೆ ನೀವು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಅಂತಾರೆ ಪೊಲೀಸ್ನವರು. ಸರ್ ನಾನ್ಯಾಕೆ ಸರ್ ಈ ಥರ ಎಲ್ಲ ಮಾಡೋಕೆ ಹೋಗ್ಲಿ, ನಂಗೆ ಅದ್ರ ಅವಶ್ಯಕತೆ ಏನಿದೆ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಇನ್ಸ್ಪೆಕ್ಟರ್ ಜೊತೆ ಹೇಳಿಬಿಡಿ. ಎಲೆಕ್ಷನ್ ಕೆಲಸದಿಂದ ನಾನು ಬ್ಯುಸಿಯಾಗಿರೋದ್ರಿಂದ ನಾನು ಆಮೇಲೆ ಬಂದು ಇನ್ಸ್ಪೆಕ್ಟರ್ನ ನೋಡ್ತೀನಿ ಅಂತಾಳೆ. ಕಾನ್ಸ್ಟೇಬಲ್ ಸೈನ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಸೈನ್ ಇಲ್ಲ ಏನಕ್ಕೆ ಅಂತ ವಿಶಾಲು ಕೇಳ್ತಾಳೆ. ನಿಮ್ಮ ಹತ್ರ ಬಂದು ವಿಚಾರಿಸ್ತಿದ್ದೀವಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಸೈನ್ ಮಾಡಿ ಮೇಡಮ್ ಅಂತ ಪೊಲೀಸ್ನವರು ಸೈನ್ ಮಾಡಿಸ್ಕೊಂಡು ನಾವಿನ್ನು ಬರ್ತೀವಿ ಅಂತ ಹೊರಟೋಗ್ತಾರೆ. ಆಗ ರೇಖಾ ಚಪ್ಪಾಳೆ ಹೊಡಿತಾ ಒಳಗೆ ಬರ್ತಾಳೆ. ಒಳ್ಳೆ ಪ್ಲ್ಯಾನ್ ಮಾಡಿದೀಯಮ್ಮ, ನಿನ್ನನ್ನು ಸೋಲ್ಸೋಕ್ಕೋಸ್ಕರ ಅವರೇ ಜನಗಳ ಹತ್ರ ಚುಚ್ಚಿಸ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡಿ ಗೆಲ್ಲೋಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟಿಯಲ್ಲ, ಸೂಪರ್ ಅಂತಾಳೆ. ನನ್ನನ್ನು ಯಾರು ಸೋಲ್ಸೋಕ್ಕಾಗಲ್ಲ, ಈ ವಿಶಾಲು ಯಾವಾಗಲೂ ಗೆಲ್ಲೋದೆ ಅಂತ ಹೇಳ್ತಿರುವಾಗ ಅಷ್ಟೊಂದೆಲ್ಲ ಕನ್ಸು ಕಾಣ್ಬೇಡ ಅಮ್ಮ, ನೀನು ಈ ಸರಿ ಗೆಲ್ಲೋಲ್ಲ, ಅವರೇನೇ ಗೆಲ್ಲೋದು ಅಂತಾಳೆ. ಏನು ಮಗಳೇ, ನೀನಮ್ಮ ಗೆಲ್ಲಲ್ಲ ಅಂತ ನೀನೇ ಹೇಳ್ತಿದ್ದೀಯಲ್ಲ ಅಂತ ವಿಶಾಲು ಕೇಳ್ತಾಳೆ. ನೀನು ಮಾಡ್ತಿರೋ ಕೆಲಸನೇ ಆ ರೀತಿ ಇದೆ ಅಮ್ಮ, ಆದರೆ ಒಂದು ತಿಳ್ಕೊ, ಆ ಮೀನಾ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಇದಕ್ಕೆಲ್ಲ ಎದುರ್ಕೊಂಡು ಅವರು ನಾಮಿನೇಷನ್ನ ವಾಪಸ್ ತಗೊಳ್ಳಲ್ಲ ಅಂತಾಳೆ. ನೀನು ಅಂದ್ಕೊಳ್ಳೋದು ಯಾವುದು ನಡೆಯಲ್ಲ, ನಾನು ಹೇಳ್ದಾಗೆ ನ್ಯಾಯವಾಗಿರೋರೇ ಗೆಲ್ಲೋದು ಅಂತಿರೋವಾಗ ವಿಶಾಲು, ನಿನ್ ಥರ ನನಗೆ ನ್ಯಾಯ ಅನ್ಯಾಯ ಎಲ್ಲ ಗೊತ್ತಾಗಲ್ಲ ಮಗಳೇ, ಆದರೆ ನನ್ನನ್ನು ಸೋಲ್ಸೋಕ್ಕೆ ಯಾವಳಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾಳೆ. ಈ ಕಡೆ ಮೀನಾ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಮೀನಾ ಹೀಗೇಗಿದೆ ಅಂತ ಸೂರ್ಯ ಕೇಳ್ತಾನೆ. ನಿಂತ್ಕೋಬೋದು, ಕೂತ್ಕೋಬೋದು, ಸ್ವಲ್ಪ ನಿಧಾನಕ್ಕೆ ಓಡಾಡ್ಬೋದು ರೀ, ಪರವಾಗಿಲ್ಲ ಅಂತಾಳೆ ಮೀನಾ. ಸರಿ, ನಾನು ಬಿಲ್ ಕಟ್ಬಿಟ್ಟು ಬರ್ತೀನಿ, ನೀನು ಇಲ್ಲಿ ಕೂತಿರು ಅಂತ ಸೂರ್ಯ ಹೋಗ್ತಾನೆ. ಆಗ ಅಲ್ಲಿಗೆ ಹೂವಿನಕ್ಕ ಎಲ್ಲರೂ ಬರ್ತಾರೆ. ಏನು ಮೀನಾ ಹುಷಾರಾಗಿದೆಯಾ, ಪರವಾಗಿಲ್ವಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಅಕ್ಕ, ನೀವೇನು ಇವತ್ತು ಹೂ ತರೋಕೆ ಹೋಗ್ಬೇಕಿತ್ತಲ್ವಾ, ಇಲ್ಲೇ ಇದ್ದೀರಾ ಅಂತ ಕೇಳ್ತಾಳೆ. ಮೀನಾ 10 ದಿನ ಇದ್ದಿದ್ದೆ, ನೀನೇನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದೆಯಂತೆ. ಸೂರ್ಯಣ್ಣ ನೀವೇನಾದರೂ ಹೇಳಿದ್ರಾ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಬೇಡ ಅಂತ? ಹಾಗಂತ ಅವ್ರು ಕೇಳ್ತಿರೋವಾಗ ನಾನು ಯಾಕಮ್ಮ ಅವ್ರನ್ನ ನಿಂತ್ಕೋಬೇಡ ಅಂತ ಹೇಳಿ, ನನ್ನ ಹೆಂಡತಿ ಅಧ್ಯಕ್ಷೆ ಆದರೆ ನನಗೆ ತಾನೇ ಹೆಮ್ಮೆ, ಇವಳೆ ಬೈದಿಂದ ಹಾಗಂತಿರೋದು ಅಂತಾನೆ ಸೂರ್ಯ. ಇಲ್ಲಿ ಕೇಳು ಮೀನಾ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಸಂದೇಹದ ಕೇಸ್ ಮೇಲೆ ಪೊಲೀಸ್ನವರು ನನ್ನ ಮಗನ್ನ ಕರ್ಕೊಂಡೋದ್ರು ಗೊತ್ತಾ, ಅವ್ರು ಹಾಗಂತಿರುವಾಗ ಮೀನಾ ಏನಕ್ಕ ಹೇಳ್ತಿದ್ದೀರಾ ಅಂತಾಳೆ. ವಿಶಾಲಮ್ಮನ ಕಡೆ ಪೊಲೀಸ್ನವ್ರು ಬಂದು ನೀವು ಮೀನಾಗೆ ಸಪೋರ್ಟ್ ಮಾಡಿರೋದ್ರಿಂದನೇ ಇದೆಲ್ಲ ನಡೀತಿದೆ ಅಂತ ಹೇಳಿದ್ರು. ನಾನು ನಮ್ಮ ಕಡೆಯವರೆಲ್ಲನ ಕರೆದು ಮಾತಾಡಿ ಅವರನ್ನು ಕಳಿಸ್ಬಂದೆ ಅಂತಾರೆ ಹೂವಿನಕ್ಕ. ಮೀನಾ ನಿನ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೋ ಅವ್ರನ್ನೆಲ್ಲ ಈ ವಿಶಾಲು ಎದುರಿಸ್ತಾನೆ ಬಂದಿದ್ದಾಳೆ. ಹಾಗಂತ ಇನ್ನೊಬ್ರು ಹೇಳ್ತಿರೋವಾಗ, ನೋಡಿದ್ರಾ ನನ್ನಿಂದ ನಿಮ್ಗೆಲ್ರಿಗೂ ತೊಂದರೆನೆ, ಅದಕ್ಕೆ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದೆ ಇದಕ್ಕೆ. ಹಾಗಂತ ಮೀನಾ ಹೇಳ್ತಿರೋವಾಗ, ಇಲ್ಲಿ ನೋಡು ಮೀನಾ, ನಾನು ನಿನ್ನ ಜೊತೆ ಇದನ್ನೆಲ್ಲ ಹೇಳಕ್ ಬಂದಿಲ್ಲ, ಏನೇ ಆದರೂ ನಾವು ಭಯ ಪಡಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಈ ಎಲೆಕ್ಷನ್ನಲ್ಲಿ ನೀನೇ ಗೆಲ್ಬೇಕು ಅಂತ ಆಸೆ ಪಡ್ತಿದೀವಿ, ಗೆದ್ರೆ ನೀನು ಎಲ್ರಿಗೂ ಎಷ್ಟು ಒಳ್ಳೇದು ಮಾಡ್ತೀಯಾ. ಅವ್ರಾಗಂತಿರೋವಾಗ ಇನ್ನೊಬ್ರು, ಹೌದು ಮೀನಾ, ಖಂಡಿತ ನೀನು ಇದಕ್ಕೆಲ್ಲ ಎದುರ್ಕೋಬಾರ್ದು, ಇದನ್ನೆಲ್ಲ ಈಸಿಯಾಗಿ ಸರಿ ಮಾಡ್ಬೋದು. ಆ ವಿಶಾಲಮ್ಮನ್ಗೆ ಭಯ ಪಟ್ಟು ನಾವು ಹಿಂದೆ ಸರಿಬಾರ್ದು ಮೀನಾ. ಅವ್ರು ಹಾಗಂತಿರೋವಾಗ ಸರಿಯಾಗಿ ಹೇಳಿದ್ರಿ ಅಂತಾನೆ ಸೂರ್ಯ. ಇಷ್ಟೆಲ್ಲ ಕಷ್ಟಪಟ್ಟು ನೀನು ಮೈ ಮೇಲೆ ಗಾಯ ಆಗಿದೆ, ಇಷ್ಟು ನೋವು ತಿಂತಿದೀಯಾ, ಇಷ್ಟೆಲ್ಲ ಆದಮೇಲೆ ನೀನು ಭಯದಿಂದ ಹಿಂದೆ ಹೋಗಬಾರ್ದು ಮೀನಾ, ನೀನು ಗೆಲ್ಲೇಬೇಕು ಅಂತಾರೆ. ಇಲ್ಲಿ ನೋಡು ಮೀನಾ, ನನಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ಸೈನ್ ಮಾಡೋಕ್ಕೂ ಬರಲ್ಲ, ಇದರಿಂದ ತುಂಬಾ ಅವಮಾನ ಪಟ್ಟಿದ್ದೀನಿ. ನೀನೇನಾದರೂ ಗೆದ್ದರೆ ನಮ್ಮ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡಿಸ್ತೀಯಾ, ಈ ಥರ ಎಲ್ಲ ಬೇರೆ ಯಾರು ಮೀನಾ ಯೋಚನೆ ಮಾಡ್ತಾರೆ ಅಂತಾರೆ ಇನ್ನೊಬ್ರು. ಚೆನ್ನಾಗಿ ಕೇಳಕ್ಕ ಅಂತ ಸೂರ್ಯ ಹೇಳ್ತಾನೆ. ಎಲ್ರಿಗೂ ಅಧಿಕಾರ ಸಿಕ್ಕಿದ್ಮೇಲೆ ಅವ್ರ ಕುಟುಂಬಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತಾರೆ, ಆದರೆ ನೀನು ಆಗಲ್ಲ. ನಮ್ಮ ಮಕ್ಳಿಗೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದೀಯಾ. ಖಂಡಿತ ನೀನು ಎಲೆಕ್ಷನಲ್ಲಿ ನಿಂತ್ಕೊಳ್ಳೇಬೇಕು ಮೀನಾ, ನಿನಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ನೀನಂತವ್ರು ಗೆದ್ದರೆ ನನ್ನಂಥವ್ರಿಗೆಲ್ಲ ಧೈರ್ಯ ಬರುತ್ತೆ, ಆ ವಿಶಾಲಮ್ಮನಿಗೂ ಭಯ ಬರುತ್ತೆ ಅಂತಾರೆ. ಇಲ್ಲಿ ನೋಡು ಮೀನಾ, ಏನಾದರೂ ಭಯ ಪಡಬೇಡ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವರೆಲ್ಲರೂ ಹೇಳ್ತಾರೆ. ನೀವು ಹೇಳ್ತಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡಬೇಕು ಅಂತ ಎಲೆಕ್ಷನಲ್ಲಿ ನಿಂತ್ಕೊಂಡೆ, ಆದರೆ ಈಗ ಈ ಥರ ಎಲ್ಲ ನಡೆದೋಯ್ತು, ಅದಕ್ಕೆ ನನಗೆ ತುಂಬಾ ಭಯ. ನನಗೇನಾದರೂ ಪರವಾಗಿಲ್ಲ, ಆದರೆ ಇವ್ರಿಗೆ ನಿಮ್ಗಳಿಗೆಲ್ಲ ಏನೂ ಆಗಬಾರ್ದು, ಅದನ್ನು ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಂತಾಳೆ. ಏನು ಮೀನಾ ಹೀಗೆ ಮಾತಾಡ್ತಿದ್ಯಾ, ಯಾರಿಗೂ ಏನೂ ಆಗೋಲ್ಲ, ನೀನು ಮನಸ್ಸಲ್ಲಿರೋ ಗೊಂದಲನೆಲ್ಲ ಬಿಟ್ಬಿಡು, ನಿನ್ನ ನೋಡಿನೇ ಭಯಪಟ್ಟು ಆ ವಿಶಾಲಮ್ಮ ಈ ರೀತಿ ಮಾಡಿರೋದು, ಅದಕ್ಕೇನರ್ಥ, ಖಂಡಿತ ನೀನೇ ಗೆಲ್ಲೋದು ಅಂತಾನೆ. ಇಲ್ಲಿ ಕೇಳು ಮೀನಾ, ಆ ವಿಶಾಲಮ್ಮ ಈ ಸರಿ ಏನಾದರೂ ಗೆದ್ಬಿಟ್ರೆ ತುಂಬಾ ಮೆರೆದಾಡ್ತಾಳೆ. ನಮ್ಮ ಥರ ತಳ್ಳು ಗಾಡೀಲಿ ಹೂ ವ್ಯಾಪಾರ ಮಾಡೋರನ್ನ ಮಾರ್ಕೆಟ್ ಹತ್ರ ಬರೋಕ್ಕೆ ಬಿಡಲ್ಲ ಅವಳು. ನೀನು ಭಯ ಪಡಬೇಡ, ನಿನ್ಗೇನಾದರೂ ಆಪತ್ತು ಬಂದರೆ ನಾವೆಲ್ಲರೂ ನಿನ್ನ ಮುಂದೆ ಬಂದು ನಿಲ್ತೀವಿ,
ನಮ್ಮನ್ನ ಮೀರಿ ಅವರು ನಿನ್ನ ಮೇಲೆ ಕೈ ಇಡಬೇಕು. ಎಲ್ಲದಕ್ಕೂ ಮೇಲೆ ಸೂರ್ಯ ನಿಮ್ಮ ಜೊತೆ ಇದ್ದಾರಲ್ಲ, ಮತ್ತಿನ್ನೇನು ಅಂತ ಹೇಳ್ತಾರೆ ಇನ್ನೊಬ್ರು. ದಯವಿಟ್ಟು ನಾಮಿನೇಷನ್ನ ವಾಪಸ್ ತಗೋಬೇಡ ಮೀನಾ, ನೀನು ಸೋತ್ರೆ ನಾವು ಎಲ್ಲರೂ ಸೋತಾಗೇನೆ. ಹೌದು ಮೀನಾ, ಇಷ್ಟೊಂದೆಲ್ಲ ಹೋರಾಡಿ ಕೊನೆಯಲ್ಲಿ ನೀವು ವಾಪಸ್ ತಗೋತೀನಿ ನಾಮಿನೇಷನ್ನ ಅಂದರೆ ಏನರ್ಥ? ನೀನೇ ಯೋಚನೆ ಮಾಡು ಅಂತಾರೆ ಇನ್ನೊಬ್ರು. ಸರಿನಕ್ಕ, ನಾನು ವಾಪಸ್ ತಗೊಳ್ಳಲ್ಲ ಅಂತಾಳೆ ಮೀನಾ. ಈ ಎಲೆಕ್ಷನಲ್ಲಿ ನಾನು ಗೆಲ್ತೀನಿ. ಎಲೆಕ್ಷನಲ್ಲಿ ಮಾತ್ರ ಅಲ್ಲ, ಇನ್ಮೇಲೆ ಯಾವುದ್ರಲ್ಲೂ ನಾನು ಭಯಪಡಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ, ಸೂಪರ್ ಮೀನಾ, ನಾನು ಇದನ್ನೇ ಬಯಸ್ತಿದ್ದು. ನೋಡಿದ್ರ ನನ್ನ ಹೆಂಡತಿ ಹೇಗೆ ಅಂತ. ನೀನು ಯಾವಾಗ ಎಲೆಕ್ಷನಲ್ಲಿ ನಿಂತ್ಕೊಂಡ್ಯೋ ಅವತ್ತೇ ಗೆದ್ಬಿಟ್ಟೆ. ಆ ವಿಶಾಲಮ್ಮ ಗನ್ ಇಟ್ಕೊಂಡು ಬಂದ್ರು ಇವ್ರ ಮುಂದೆ ಅವಳು ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಎಲೆಕ್ಷನ್ ಕೆಲಸ ಇನ್ನೂ ಹೆಚ್ಚು ನಡೆಯುತ್ತೆ. ನೀನು ಗೆಲ್ತೀಯ ಮೀನಾ ಹಾಗಂತ ಸೂರ್ಯ ಹೇಳ್ತಾನೆ. ಮೀನಾ, ಈಗ ನಮಗೆಲ್ಲ ನೆಮ್ಮದಿ ಆಯಿತು. ನೀನು ಖಂಡಿತ ಗೆಲ್ತೀಯ, ಅದರಲ್ಲಿ ಬೇರೆ ಮಾತೇ ಇಲ್ಲ ಅಂತಾರೆ ಎಲ್ಲರೂ. ಈ ಕಡೆ ವಿಶಾಲು ಮನೆಗೆ ವಿಶಾಲು ಕಡೆಯವ್ರು ಬರ್ತಾರೆ. ಅಮ್ಮ, ಇಷ್ಟೆಲ್ಲ ನಡೆದ್ರು ಮೀನಾಗೆ ತುಂಬಾನೇ ಕೊಬ್ಬು ಅಮ್ಮ, ಅವಳು ಎದುರುತಾನೆ ಇಲ್ಲ, ನಾಮಿನೇಷನ್ ವಾಪಸ್ ತಗೊಳ್ಳಲ್ವಂತೆ ಅಂತಾರೆ. ಯಾರಿಗೂ ಅವಳು ಭಯನೇ ಪಡ್ತಿಲ್ಲ ಅಂತಿರೋವಾಗ ಏನು ಹೇಳ್ತಿದ್ದೀರಾ ಅಂತಾಳೆ ವಿಶಾಲು. ನಾನು ನಿಂತ್ಕೊಂಡು ಗೆಲ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಿರೋವಾಗ, ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ ವಿಶಾಲು. ಬ್ಯಾಂಡೇಜ್ ಹಾಕಿಸ್ಕೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಬಂದಿದ್ಲು, ಅಲ್ಲಿ ಉಮಾರು ಹೆಂಗಸ್ರ ಜೊತೆ ಎಲ್ಲ ಮಾತಾಡ್ತಿದ್ಲು ಅಂತಾರೆ. ಅವಳ ಫ್ರೆಂಡ್ಗಳೆಲ್ಲ ನಿಂತ್ಕೊಳ್ಳಬೇಕು ಅಂತ ಹೇಳ್ತಾ ಇದ್ರು ಅಂತಾರೆ. ಅವಳು ನಾನು ನಿಂತ್ಕೋತೀನಿ ವಾಪಸ್ ತಗೊಳ್ಳಲ್ಲ ಅಂತ ಹೇಳೋದ್ಲು ಅಂತಾರೆ. ಅಮ್ಮ, ಅವಳ ಗಂಡ ಸೂರ್ಯ ತುಂಬಾನೇ ಧೈರ್ಯ ಕೊಡ್ತಾನಮ್ಮ ಅವಳಿಗೆ ಹಾಗಂತ ಇನ್ನೊಬ್ರು ಹೇಳ್ತಾಳೆ. ಮೊದಲು ನಾನು ಅವಳು ವಾಪಸ್ ತಗೋತಾಳೆ ಅಂತ ಅನ್ಕೊಂಡೆ, ಅವಳು ತಗೊಳ್ಳಿಲ್ಲ. ಅವಳು ತಗೊಳ್ತೀನಿ ಅಂದ್ರು ಈ ಸೂರ್ಯ ಬಿಡಲ್ಲ. ನಾವು ಈ ಎಲೆಕ್ಷನಲ್ಲಿ ಹೇಗಾದ್ರೂ ಗೆಲ್ಲೇಬೇಕು. ಇದಕ್ಕೆ ಸಂಬಂಧಪಟ್ಟವ್ರ ಜೊತೆನೆಲ್ಲ ನಾನು ಮಾತಾಡಿದ್ದೀನಿ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಅದು ಮಾತ್ರ ಸಾಲದು. ಇಲ್ಲಿ ಕೊಡಿಲಿ ಅಂತ ಹೇಳಿ ಬ್ಯಾಗ್ ಇಸ್ಕೊಂಡು ದುಡ್ಡು ತೆಗೆದು ಅವ್ರಗಳ ಕೈಲೆಲ್ಲ ಕೊಡ್ತಾಳೆ. ಇದರಲ್ಲಿ 2 ಲಕ್ಷ ಇದೆ. ಎಲೆಕ್ಷನ್ ಶುರುವಾಗೋಕ್ಕೂ ಮುಂಚೆ ಎಲ್ಲರ ಕೈಲೂ ಈ ದುಡ್ಡು ಇರಬೇಕು ಹಾಗಂತ ಹೇಳಿ ಕಳಿಸ್ತಾಳೆ. ಈ ಕಡೆ ಶಾಂತಿ ರಾತ್ರಿ ಹೊತ್ತು ಆಟೋದಲ್ಲಿ ಬರ್ತಾಳೆ. ಅವಳು ಬರ್ತಿರುವಾಗ ಮೀನಾ ಪೋಸ್ಟರ್ಗಳನ್ನೆಲ್ಲ ನೋಡ್ತಾಳೆ. ಪೋಸ್ಟರ್ ನೋಡ್ತಿರೋದನ್ನ ನೋಡಿ, ಇದು ಮೀನಾ ಪೋಸ್ಟರ್ ಅಮ್ಮ, ಹೂವಿನ ವ್ಯಾಪಾರಿಗಳ ಸಂಘದಿಂದ ಎಲೆಕ್ಷನ್ಗೆ ನಿಂತಿರೋದು. ಮೀನಾ ಅವರೇ ಗೆಲ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂತ ಆಟೋದವನು ಹೇಳ್ತಾನೆ. ನಮ್ಮ ಏರಿಯಾದಲ್ಲಿರೋ 2-3 ಹೂವಿನ ಅಂಗಡಿನವ್ರನ್ನ ಕೇಳಿದೆ, ಇವ್ರಿಗೇನೆ ಓಟ್ ಹಾಕೋದು ಅಂತ ಅವ್ರುಗಳೆಲ್ಲ ಹೇಳ್ತಾ ಇದ್ರು. ಆ ಹುಡುಗಿ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾಳೆ, ನಮ್ಮ ಓಟ್ ಎಲ್ಲ ಅವ್ರಿಗೇನೆ ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ. ಸರಿನಪ್ಪ, ನಾನು ಇಲ್ಲೇ ಹೇಳ್ಕೊತೀನಿ ಅಂತ ಶಾಂತಿ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾಳೆ. ಥ್ಯಾಂಕ್ಸ್ ಅಮ್ಮ, ನಾನು ಇನ್ನು ಬರ್ತೀನಿ ಅಂತ ಆಟೋದವನು ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಾಂತಿ ವಿಶಾಲು ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ. ನೀನು ಅಧ್ಯಕ್ಷೆಯಾಗಿ ನನ್ನ ಸ್ಥಾನನ ನೀನು ತಗೋತೀಯಾ, ಮನೆ ಯಜಮಾನಿ ಆಗ್ತೀಯಾ? ಆಗ ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ಬೇಕಾ? ಇಲ್ಲಿ ನಾನು ನಿನ್ನನ್ನು ಅಧ್ಯಕ್ಷೆ ಆಗೋಕ್ಕೆ ಬಿಡೋದೇ ಇಲ್ಲ ಹಾಗಂತ ಹೇಳಿ ತಲೆ ಮೇಲೆ ಸೆರ್ಗಾಕೊಂಡು ಪೋಸ್ಟರ್ಗಳನ್ನೆಲ್ಲ ಹರಿಯಕ್ಕೆ ಹೋಗ್ತಾಳೆ. ಅವಳು ಪೋಸ್ಟರ್ ಹರಿತಿರೋದನ್ನ ಪೋಸ್ಟರ್ನ ಅಣ್ಸಕ್ಕೆ ಹೋಗಿದಂತ ಮೀನಾ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಎಲ್ಲ ಕಡೆನೂ ಪೋಸ್ಟರ್ ಎಲ್ಲ ಅಣ್ಸಾಯ್ತಲ್ವ ಅಂತ ಅವರು ಮಾತಾಡ್ಕೊಂಡು ಬರ್ತಿರೋವಾಗ, ಅಲ್ಲಿ ನೋಡ್ರೆ ಮೀನಾ ಪೋಸ್ಟ್ನ ಯಾರೋ ಹರಿತಿದ್ದಾರೆ. ಖಂಡಿತ ಇವರು ಆ ವಿಶಾಲಮ್ಮನ ಕಡೆಯವರೇ ಇರಬೇಕು. ಪೋಸ್ಟರ್ಗಳನ್ನ ಹರಿಯಕ್ಕೆ ಬಂದಿದ್ದಾರೆ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಹಾಗೆ ಅಂದ್ಕೊಂಡು ಕೈಗೆ ಸಿಕ್ಕಿದ ದೊಣ್ಣೆಗಳನ್ನ ತಗೊಂಡು ಶಾಂತಿನ ಅಟ್ಟಿಸ್ಕೊಂಡು ಬರ್ತಾರೆ. ನಿಂತ್ಕೊಳ್ಳೆ ಅಂತ ಶಾಂತಿ ಹಿಂದೆ ಓಡ್ ಬರ್ತಾರೆ. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಶಾಂತಿ ಓಡ್ ಬರ್ತಿರೋವಾಗ ಅವ್ರು ಓಡ್ ಬಂದು ಶಾಂತಿಗೆ ಹೊಡಿಯೋಕೆ ಶುರು ಮಾಡ್ತಾರೆ. ಶಾಂತಿ ಸೆರಗಲ್ಲಿ ಮುಖ ಮುಚ್ಕೊಂಡಿರ್ತಾಳೆ. ಯಾರೇ ನೀನು, ನಿನ್ನ ಮುಖ ತೋರ್ಸೆ ಅಂತ ಅವರು ಹೊಡಿತಾ ಕೇಳ್ತಾ ಇರ್ತಾರೆ. ಶಾಂತಿ ಅಯ್ಯಯ್ಯೋ ಅಂತ ಬಡ್ಕೋತಾ ಇರ್ತಾಳೆ. ಏನೇ ಪೋಸ್ಟರ್ ಕಿತ್ತಾಕೋಗಿ ಬಂದಿದ್ಯಾ ಅಂತ ಅವರು ಹೊಡಿತಾನೆ ಇರ್ತಾರೆ. ಶಾಂತಿ ಅವ್ರನ್ನೆಲ್ಲ ತಳ್ಳಿ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾಳೆ. ನಿಂತ್ಕೊಳ್ಳೆ ಅಂತ ಒಬ್ರು ಶಾಂತಿ ಮೇಲೆ ಒಂದು ದೊಣ್ಣೆನ ಜೋರಾಗಿ ಎಸಿತಾರೆ. ಅದು ಹೋಗಿ ಶಾಂತಿ ತಲೆಗೊಡಿಯುತ್ತೆ. ಅಯ್ಯೋ ಅಮ್ಮ ಅಂದ್ಕೊಂಡು ಶಾಂತಿ ಓಡೋಗ್ತಾ ಇರ್ತಾಳೆ. ಅವರು ಕೂಡ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಆ ಕಾರ್ಗೆ ಎದುರಾಗ್ತಾಳೆ ಶಾಂತಿ. ಅಯ್ಯೋ ಏನಿದು, ಸಕ್ಕರೆ ಇಲ್ಲಿ ಓಡ್ ಬರ್ತಿದ್ದಾರಲ್ಲ ಅಂದ್ಕೊಂಡು ಸೂರ್ಯ ಹೊರಗೆ ಬರ್ತಾನೆ. ಮೀನಾ ಫ್ರೆಂಡ್ಸ್ ಓಡ್ ಬರ್ತಿರೋದನ್ನ ನೋಡಿ, ಅಕ್ಕ ಏನಕ್ಕ ಈಗ ಓಡ್ತಿದ್ದೀರಾ, ನಿಂತ್ಕೊಳ್ಳಿ ಅಂತಾನೆ. ಏನ್ ಸಮಸ್ಯೆ ಅಂತ ಕೇಳ್ತಿರೋವಾಗ, ಒಬ್ಳು ಕಳ್ಳಿ ಮೀನಾ ಪೋಸ್ಟರ್ನ ಕಿತ್ತಾಕಿ ಓಡ್ತಾ ಇದ್ದಾಳಪ್ಪ, ಅದಕ್ಕೆ ಅವಳನ್ನ ಅಟ್ಟಿಸ್ಕೊಂಡು ಬಂದ್ವಿ ಅಂತಾರೆ. ಆಗ ಶಾಂತಿ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಮುಖ ಮುಚ್ಕೊಂಡು ಪೋಸ್ಟರ್ನ ಕೀಳಕ್ ಬಂದಿದ್ರಣ, ಇವಳು ಆ ವಿಶಾಲು ಕಡೆಯವಳೇ ಇರ್ಬೇಕು ಅಂತ ಹೇಳ್ತಾರೆ ಇನ್ನೊಬ್ರು. ಸರಿ ಬಿಡಕ್ಕ, ಆ ಯಮ್ಮ ಪಾಪ ಅಂತಾನೆ ಸೂರ್ಯ. ಏನಪ್ಪ ಅಂತ ಕೇಳ್ತಾರೆ ಅವರೆಲ್ಲರೂ. ಇಲ್ಲ ವಯಸ್ಸಾಗಿದೆಯಲ್ಲ ಅದಕ್ಕೆ ಬಿಟ್ಬಿಡಿ ಅಂತಾನೆ ಸೂರ್ಯ. ಸರಿ ಬಿಡಪ್ಪ, ಈಗಾಗಲೇ ಅಮ್ಮನಿಗೆ ಚೆನ್ನಾಗಿ ಹೊಡೆದಿದ್ದೀವಿ ಅಂತಾರೆ ಅವರು. ಏನು ಹೊಡೆದ್ಬಿಟ್ರ ಅಂತಾನೆ ಸೂರ್ಯ. ಹೌದಣ್ಣ, ಕೈಗೊಂದು ದೊಣ್ಣೆ ಸಿಕ್ಕಿತ್ತು, ಅದರಲ್ಲೇ ಜೋರಾಗಿ ಹೊಡೆದಿದ್ದೀನಿ ಅಂತಾರೆ. ಸರಿನಕ್ಕ, ನೀವು ಮನೆಗೆ ಹೋಗಿ ಟೈಮ್ ಆಯಿತು ಅಂತಾನೆ ಸೂರ್ಯ. ತಿರುಗಿ ನೋಡ್ತಾನೆ, ಶಾಂತಿ ತಪ್ಪಿಸ್ಕೊಂಡು ಓಡೋಗಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.